ಪದವನ್ನ ಕೊಟ್ಟಂತ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳಷ್ಟು ಯುಕ್ತವಾಗಿದೆ. ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಹೃದಯ ಪೂರ್ವಕವಾಗಿ ಸ್ವಾಗತಿಸುವಂತೊಳಗಿದ್ದೇನೆ. ಈ ಸಮಯದಲ್ಲಿ ಸಹೋದರ KP ರವಿ ಬಳ್ಳಾರಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಸಮುದ್ರ ಸಮುದ್ರವನ್ನು ಸೃಷ್ಟಿ ಮಾಡಿದಂತ ನಮ್ಮ ತಂದೆ ಈ ನಾಮಕ್ಕೆ ಕೋಟಿ ಕೋಟಿ ವಂದನೆ ಸಲ್ಲಿಸ್ತೀನಿ ಸ್ವಾಮಿ. ಪ್ಲೀಸ್ ವಾರದ ಸ್ವಾಮಿ ನಿಮ್ ಜೊತೆ ಇದ್ದು ಸ್ವಾಮಿ ಪವಿತ್ರ ಸಬ್ಬ ದಿನ ಆಚರಿಸಿ ತಂದೆ. ವಾರ ಮೊದಲ ದಿನ ಇಟ್ಟಿದೀವಿ ಸ್ವಾಮಿ, ಕಾಲಿಟ್ಟಿದೀವಿ. ಇಲ್ಲಿಂದ ಕೃಪೆ ನಮ್ಮ ಮೇಲೆ ತೋರಿಸಿದ ಕಾಯ ನಿಮಿಸೋದು ಸ್ವಾಮಿ. ಇವಾಗ ತಂದೆ ನಮ್ಮ ವಾಕ್ಯ ತಿಳಿಸ್ಕೊಟ್ಟ ಬೋಧಕರನ್ನು ಆಶೀರ್ವದಿಸ್ರಿ, ಅವ್ರ ಕುಟುಂಬವನ್ನು ಅವ್ರ ಸೇವೆಯನ್ನು ಆಶೀರ್ವದಿಸ್ರಿ ತಂದೆ. ನಡೆಸ್ಕೊಂಡವ್ರು ಪಾಶರಾಜ್ ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನು ಸೇವೆಯನ್ನು ಆಶೀರ್ವದಿಸ್ತಾರೆ. ಸಾಯಕರಾಗಿರಂತ ಸವಿತಾ ಶಿಷ್ಟರನ್ನು ಆಶೀರ್ವದಿಸ್ರಿ. ಉತ್ತಮ ರೀತಿಯಿಂದ ಹಾಡಾಡಿದ ವರಲಕ್ಷ್ಮಿ ಮತ್ತು ಮೋನೇಶ್ ಅವರನ್ನು ಆಶೀರ್ವದಿಸಿ ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸ್ಬೇಕಂತ ಬೇಡ. ಈ ಕೂಟಕ್ಕೆ ಅಲ್ಲಿ ಅನೇಕರು ಬಂದು ತಂದೆ ನಿಮ್ಮ ವಾಕ್ಯ ಕೇಳುವಂತವಾಗಿ ಅಂತ ಕೇಳ್ತೇನೆ. ನಿಮ್ಮೆಲ್ಲ ಕ್ರೀಡೆಗಳನ್ನಂತ ಎಲ್ಲದರಿಂದ ತೆಗೆದು ಸ್ವಾಮಿ ಮುಂದೆ ನಡೆಸಬೇಕಂತ ಕೇಳ್ತಿರ್ತದೆ. ನಮ್ಮ ಕನಸುಗಳೆಲ್ಲ ಬಲವರ್ಣಿವಾಗಿದ್ದಿರ್ತಂದೆ, ಅವೆಲ್ಲ ಮಿಸ್ ಮಾಡಿ ತಂದೆ ನಿಮ್ಮ ಸನ್ನಿಧಿಯಲ್ಲಿ ಬಂದು ಸಾಕ್ಷಿ ಹೇಳೋ ಆ ಭಾಗ್ಯನು ನಿಮಗೆಲ್ಲ ಒದಗಿಸ್ಕೊಡ್ಬೇಕಂತ ವಾಕ್ಯ ತಿಳಿಸ್ಕೊ ಬೋಧಕರ ಜೊತೆ ಇದ್ದು ನಮ್ಮ ಜೊತೆ ಇದ್ದು ತಂದೆ ವಾಕ್ಯ ತಿಳಿಯುವಾಗ ಆ ತರ ನಡೆದು ತಂದೆ ನಿಮಗೆ ಮಾದರಿಯಾಗಿ ನಿಮಗೆ ಸಾಕ್ಷಿಯಾಗಿ ನಡೆದಂತ ಭಾಗ್ಯ ನಮ್ಗೆ ಒದಗಿಸ್ಕೊಡ್ಬೇಕೆಂದು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೀನಿ ತಂದೆ, ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತಡನೆ ದೇವರನ್ನ ಸ್ತುತಿಸುವಂತರ. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ನಿನ್ನ ದುಃಖವ ನಿನ್ನ ಚಿಂತೆಯ ಆತಗೆ ಒಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭರವ ಆತನೇ ಹೊರುವನು. ನಿನ್ನ ಚಿಂತೆಯ ನಿನ್ನ ದುಃಖವ ಆತನಿಗೊಪ್ಪಿಸು ನೀ, ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವನು. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನದೇ, ಯಾತಕ್ಕೆ ತಾಮಸವು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಸೆ ಬಿಟ್ಟು ಈಗಲೇ ಸ್ವೀಕರಿಸು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು, ನೀನು ಲೋಕದ ಆಸೆ ಬಿಟ್ಟು ಈಗಲೇ ಸ್ವೀಕರಿಸು. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ, ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ನಿನ್ನ ಪಾಪವು ಕೆಂಪಾಗಿದ್ದರು
ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಜೀವಿಸುವ ಯೇಸುದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ದಿನದಲ್ಲಿ ನಾವು ಸಭಾಶಾಲೆಯ ಒಂದು ಪಾಠವನ್ನ ಕಲಿಯುವಾಗ ಈ ಒಂದು ತ್ರೈಮಾಸಿಕದಲ್ಲಿ ನಾವು ವಿಮೋಚನಾ ಕಾಂಡ ಪುಸ್ತಕವನ್ನ ಕೂಲಂಕುಷವಾಗಿ ಕಲಿಯುವಂತವರಾಗಿದ್ದೇವೆ. ಇಲ್ಲಿವರೆಗೂ 8 ವಾರಗಳ ಕಾಲ ನಾವು ಸಭಾಶಾಲೆಯ ಪಾಠಗಳನ್ನ ಹಿರಿಯ ಬೋಧಕರುಗಳಿಂದ ಹಾಗೂ ಹಿರಿಯರಿಂದ ಕಲ್ತಿದ್ದೇವೆ. ಈ ದಿನದ ಒಂದು ಸಭಾಶಾಲೆಯ ಪಾಠವು ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದು. ಸ್ವರ್ಣವಾಕ್ಯವನ್ನ ನಾವು ಓದ್ಕೊಳ್ಳುವ, ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ. ಆದುದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ಹಿರಿಯ ಬೋಧಕರಾದ ಎಸ್.ಟಿ. ಸಾಲಮನ್ ರವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೋಧಕರಾದ ಎಂ. ರಾಜುರವರ ಪರವಾಗಿ ಹಾಗೂ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆಯ ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನ ನಮಗೆ ಕಲಿಸಿಕೊಡಿ. ಧನ್ಯವಾದಗಳು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಈ ವಾರದ ಪಾಠವನ್ನ ನಾವು ಪ್ರಾರಂಭಿಸತಕ್ಕಂತ ಒಂದು ಭಾಗ್ಯವನ್ನ ದೇವರು ಕೊಟ್ಟಿದ್ದಾನೆ. ನಾವು ಈ ಸಬ್ಬತ್ತಿನ ದಿವಸದಲ್ಲಿ ಒಂದು ಉತ್ತಮವಾದಂತ ಪಾಠಗಳನ್ನ ನಾವು ಕಲ್ತಿದ್ದೇವೆ ಅಂತ ನಾವು ನೆನ್ಸ್ಕೊಳ್ತಾ ಇದೀನಿ. ಯಾಕಂದ್ರೆ ನಮ್ಗೆಲ್ಲರೂ ಕೂಡ ಬಹಳ ಉತ್ತಮವಾದಂತ ಒಂದು ಪಾಠಗಳನ್ನು ನಾವು ಕಲ್ತಿದ್ದೆ, ದಶಾಜ್ಞೆಗಳ ಬಗ್ಗೆ. ಸೊ ಈ ವಾರದ ಪಾಠದ ಒಂದು ಶಿರೋನಾಮೆಯನ್ನ ಈಗಾಗಲೇ ಸಹೋದರಿಯವರು ಓದಿದ್ದಾರೆ. ಧರ್ಮಶಾಸ್ತ್ರವನ್ನ ಜೀವಿಸುವುದು ಮತ್ತು ಅದರಲ್ಲಿ ನಾವು ಆನಂದಿಸುವಂಥದ್ದು, ಅದನ್ನ ಆಚರಣೆಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಧರ್ಮಶಾಸ್ತ್ರಗಳನ್ನ ನಾವು ಆಚರಣೆ ಮಾಡಿಕೊಂಡು ಒಂದು ಜೀವಿಸುವಾಗ ಅದರ ಎಷ್ಟರ ಮಟ್ಟಿಗೆ ನಾವು ಆಶೀರ್ವಾದಗಳನ್ನ ಕಂಡುಕೊಳ್ತೇವೆ ಅಂತಂದ್ರೆ ಅದನ್ನ ನಾವು ತಿಳಿಯಲಾರದಷ್ಟು ಆಶೀರ್ವಾದಗಳನ್ನ ಹೊಂದ್ಕೊಳ್ತೇವೆ. ಇವತ್ತು ಆ ವಿಚಾರದಲ್ಲಿ ನಾವು ಹೆಚ್ಚಿನ ವಾಕ್ಯಗಳನ್ನ ಕಲೀಲಿಕ್ಕೆ ಹೋಗೋಣ. ಇದರ ಹಿಂದಿನ ಕೆಲವು ಪಾಠಗಳಲ್ಲಿ ಕೆಲವು ವಿಚಾರಗಳನ್ನ ನಾವು ವಿಮರ್ಶೆ ಮಾಡಿದ್ದೇವೆ. ಮೊದಲನೇದಾಗಿ ಈಗ ನಾನು ಕೆಲವು ಹಿನ್ನೆಲೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ತಿಳಿಸಿರ್ಬೋದು ಅಥವಾ ತಿಳಿಸದೇ ಇರಬಹುದು, ಆದ್ರೆ ಸುಮ್ಮನೆ ನಿಮ್ಮ ಜ್ಞಾಪಕಕ್ಕೆ ಇದನ್ನ ತರ್ತಾ ಇದ್ದೀನಿ. ಹಿಂದೆ ನಾವು ಒಂದು ಪಾಠವನ್ನ ಕಲ್ತೀವಿ. ಏನಂತ ಹೇಳಿದ್ರೆ, ದೇವರು ಚೊಚ್ಚಲ ಮಕ್ಕಳನ್ನ ನನಗೋಸ್ಕರ ಮೀಸಲಾಗಿಡಿ ಅಂತ ಹೇಳಿದ್ರು. ಈಗ ದೇವರು ಚೊಚ್ಚಲ ಮಕ್ಕಳನ್ನ ಮೀಸಲಾಗಿಡಿ ಅಂತ ಹೇಳ್ತಕ್ಕಂಥದ್ದು ಬಹಳ ಒಂದು ವಿಶೇಷವಾದಂತ ಒಂದು ಕಾರ್ಯ. ಯಾಕಂದ್ರೆ ಅವರಿಗೆ ಹಕ್ಕು ಬಾಧ್ಯತೆಯನ್ನ ಕೊಟ್ಟಿದ್ರು. ಆನಂತರ ಅವ್ರಿಗಿರ್ತಕ್ಕಂಥ ಆಶೀರ್ವಾದವು ಅಶಿಷ್ಟ ಅಲ್ಲ. ಆ ಚೊಚ್ಚಲತನ ಎಂಬಂಥದ್ದು ದೇವರಿಗೆ ಬಹಳ ಇಷ್ಟವಾದಂಥದ್ದು. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ದೇವರಿಗೆ ಚೊಚ್ಚಲ ಮಗನಾಗಿಯೇ ಇರ್ತಕ್ಕಂಥದ್ದು ಅಂತ ನೋಡ್ತೇವೆ. ಹಾಗೆ
ಸೊ ಹಿ ಇಸ್ ದ ಫಸ್ಟ್ ಬಾರ್ನ್ ಆಫ್ ದಿ ಗಾಡೆಡ್. ಓಕೆ, ಹಾಗೆ ಇಲ್ಲಿ ನಾವು ಈ ಪದಗಳನ್ನ ನಾನು ನಿಮ್ಮ ಮುಂದೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಒಂದು ಜೀವಿತದಲ್ಲಿ ದೇವರು ಯಾಕೆ ಈ ಆಜ್ಞೆಗಳನ್ನ ಕೊಟ್ಟನು ಎಂಬುದಾಗಿ ಈಗಾಗಲೇ ನಾವು ಕಲ್ತಿದ್ದೇವೆ. ಆ ಆಜ್ಞೆಗಳ ವಿಚಾರದಲ್ಲಿ, ಆ ನಿಯಮಗಳು ಅಥವಾ ಒಡಂಬಡಿಕೆಗಳು ಅಂತ ಹೇಳ್ತೇವೆ, ಈ ಒಡಂಬಡಿಕೆಗಳನ್ನ ದೇವರು ತನ್ನ ಜನರೊಟ್ಟಿಗೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವೀಗಾಗಲೇ ಕೇಳಿದ್ದೇವೆ. ಈಗ ಚೊಚ್ಚಲ ಮಕ್ಕಳನ್ನ ನನಗೋಸ್ಕರ ಮೀಸಲಾಗಿಡಿ ಅಂತ ಹೇಳಿದನು. ಈಗ ಚೊಚ್ಚಲ ಮಕ್ಕಳ ಆದ ನಂತರ ಇಲ್ಲಿ ದೇವರು ಒಂದು ಬೇರೆ ವಿಚಾರವನ್ನ ಅಲ್ಲಿ ತೆಗೆದುಕೊಂಡು ಬರ್ತಾನೆ. ಅದನ್ನ ನೀವು ಅರಣ್ಯ ಕಾಂಡದಲ್ಲಿ ನೀವು ಕಾಣಬಹುದು. ಅರಣ್ಯ ಕಾಂಡ 3ನೇ ಅಧ್ಯಾಯದಲ್ಲಿ ಕಾಣಿಸುತ್ತೆ. 3ನೇ ಅಧ್ಯಾಯದ 17ನೇ ವಚನ 12ನೇ ವಚನದಲ್ಲಿದೆ. ಚೊಚ್ಚಲ ಮಕ್ಕಳ ಬದಲು ಲೇವಿಯವರನ್ನ ಆರಿಸ್ಕೊಳ್ತಾನೆ ಆ ಗುಡಾರದ ಸೇವೆಗೆ. ಯಾಕಂದ್ರೆ ಚೊಚ್ಚಲ ಮಕ್ಕಳು ನನಗೆ ಸೇವಕರಾಗಿರ್ಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಈ ಒಂದು ಅಂಶವನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಯಾಕಂತ ಹೇಳಿದ್ರೆ, ದೇವ್ರು ಯಾಕೆ ಆ ಚೊಚ್ಚಲ ಮಕ್ಕಳಿಗೆ ಒಂದು ಪ್ರಾಧಾನ್ಯತೆಯನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಆತನು ಚೊಚ್ಚಲ ಮಗನು ಇಡೀ ಕುಟುಂಬದ ಒಂದು ಸದಸ್ಯತ್ವಕ್ಕೆ ಆತನು ಸಾಕ್ಷಿ ಕೊಡ್ತಾ ಹೋಗ್ತಕ್ಕಂಥವನು, ಮಾರ್ಗದರ್ಶನ ಮಾಡ್ತಕ್ಕಂಥವನು, ನಡೆಸುವಂತವನು. ಕ್ಷಮಿಸಿ. ಆತನ ದೇವರಿಂದ ಏನನ್ನ ಹೊಂದ್ಕೊಂಡಿರ್ತಾನೆ, ಅದೇ ರೀತಿಯಾಗಿ ಆತನು ಆ ಕುಟುಂಬವನ್ನು ನಡೆಸತಕ್ಕಂಥವನಾಗಿರ್ತಾನೆ. ಇದು ಸ್ವರ್ಣ ವಾಕ್ಯವನ್ನ ಸಹೋದರಿಯವರು ಓದಿದ್ರು. ಅದರ ಹಿಂದಿನ ಕೆಲವು ವಚನಗಳನ್ನ ನಾನು ಓದ್ಲಿಕ್ಕೆ ಯೋಚನೆ ಮಾಡ್ತೇನೆ. ಇಲ್ಲಿ ವಿಮೋಚನ ಕಾಂಡ 20ನೇ ಅಧ್ಯಾಯ ವಚನ 18ರಿಂದ ಸ್ವಲ್ಪ ಕೇಳಿಸ್ಕೊಂಡ್ರೆ ಆ ಮಾತನ್ನ. ಯಾಕಂದ್ರೆ ಇಲ್ಲಿ ಈ ಪಾಠಕ್ಕೆ ನಾವು ನೇರವಾಗಿ ಪ್ರವೇಶ ಮಾಡ್ತೀವಿ. ಈಗ ಹೋದ್ರಿ ಆ ವಚನ ಇದೆ 18ನೇ ವಚನದಿಂದ 20ನೇ ಅಧ್ಯಾಯ ವಚನ 18ರಿಂದ. ಯಾರು ಓದ್ತಾ ಇದ್ದೀರಿ? ಯಾವ ಪುಸ್ತಕದಿಂದ? ವಿಮೋಚನ ಕಾಂಡ 20ನೇ ಅಧ್ಯಾಯ ವಚನ 18ರಿಂದ. ಜನರೆಲ್ಲ ಗುಡುಗುಗಳನ್ನು, ಮಿಂಚುಗಳನ್ನು, ತುತ್ತೂರಿಯ ಶಬ್ದವನ್ನು, ಬೆಟ್ಟದಲ್ಲಿ ಹೊಗೆ ಹಾಯುವುದನ್ನು ನೋಡಿದರು. ಜನರು ಅದನ್ನು ನೋಡಿದಾಗ ಅವರು ದೂರ ಹೋಗಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತನಾಡು, ಆಗ ನಾವು ಕೇಳುವೆವು. ನಾವು ಸಾಯದ ಹಾಗೆ ದೇವರು ನಮ್ಮ ಸಂಗಡ ಮಾತನಾಡದೆ ಇರಲಿ ಎಂದರು. ಆಗ ಮೋಶೆಯು ಜನರಿಗೆ, ಭಯಪಡಬೇಡಿರಿ, ಏಕೆಂದರೆ ನಿಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರವೂ ನೀವು ಪಾಪ ಮಾಡದಂತೆ ಆತನ ಭಯವು ನಿಮಗಿರಲಿ ಎಂದು ದೇವರು ಬಂದಿದ್ದಾನೆ ಎಂದರು. ಆಗ ಜನರು ದೂರದಲ್ಲಿ ನಿಂತರು. ಮೋಶೆಯು ದೇವರಿದ್ದ ಕಾರ್ಗತ್ತಲೆಯ ಹತ್ತಿರ ಬಂದನು. ನೋಡ್ರಿ, ಇಲ್ಲಿ ಈ ಒಂದು ಸೀನ್ ಅನ್ನ ನೀವು ಸ್ವಲ್ಪ ಜ್ಞಾಪಿಸ್ಕೊಳ್ರಿ. ಈಗ ಸೀನಾಯಿ ಬೆಟ್ಟದಿಂದ ಇದು 3 ಹಂತಗಳನ್ನ ನೋಡ್ತೇವೆ. ಇದು ಸೀನಾಯಿ ಬೆಟ್ಟಕ್ಕೆ ಬಂದ್ರು. ಈಗ ರಮ್ಸೀಸ್ ಇಂದ ಸೀನಾಯಿ ಬೆಟ್ಟಕ್ಕೆ, ಈಗ ಸೀನಾಯಿ ಬೆಟ್ಟದಿಂದ ಕಾದೇಶವರೆಗೂ ಪ್ರಯಾಣ ಮಾಡ್ತಾ ಇದ್ದಾರೆ. ಆಮೇಲೆ ಕಾದೇಶದಿಂದ ತಿರುಗಿ ಅರಣ್ಯಕ್ಕೆ ಹೋಗಿ ಮತ್ತೆ ತಿರುಗಿ ಅವರು ಅರಣ್ಯಕ್ಕೆ ಅರಣ್ಯದಿಂದ ತಿರುಗಿ ಕಾದೇಶ್ ಬರ್ನಿಯಾಗೆ ಬರ್ತಾರೆ. ಆಮೇಲೆ ಕಾದೇಶ್ ಬರ್ನಿಯಾದಿಂದ ಅವರು ತಿರುಗಿ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು. ಈ 3 ಈ ಒಂದು ವಿಚಾರಗಳನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡಿರಿ. ಇಲ್ಲಿ ರಾಮ್ಸೀಸ್, ಅಲ್ಲಿ ಐಗುಪ್ತ ದೇಶದಿಂದ ಈಗ ಸೀನಾ ಬೆಟ್ಟದವರೆಗೂ ಬಂದಿದ್ದಾರೆ. ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕೀ ಪಾಯಿಂಟ್ಸ್ ಅಂತ ಹೇಳ್ತೇವೆ. ಕೀ ಪಾಯಿಂಟ್ಸ್ ಅಥವಾ ಹಂತಗಳಿವು. ಓಕೆ, ಸೀನಾ ಬೆಟ್ಟದವರೆಗೂ ಬಂದ್ರು. ಈಗ ಸೀನಾ ಬೆಟ್ಟದಿಂದ ಈಗ ಕಾದೇಶ್ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರು ಪ್ರಯಾಣ ಮಾಡುವಾಗ ಈಗ ಇಲ್ಲಿವರೆಗೂ ನಾವು ನೋಡಿದ್ವಿ ಏನಂತ, ದೇವರು ಆಜ್ಞೆಗಳನ್ನ ಕೊಟ್ಟನು. ಇಲ್ಲಿ ನಾನೊಂದು ಸಣ್ಣ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದೇವರು ತನ್ನ ಜನರೊಟ್ಟಿಗೆ ಯಾಕೆ ಈ ಒಡಂಬಡಿಕೆಗಳನ್ನ ಮಾಡ್ಕೊಳ್ಬೇಕು? ಈಗ ನೀವು ಇದನ್ನ ಬಹಳ ಚರ್ಚೆ ಮಾಡಿದ್ದೀರಿ ಇದ್ರ ಬಗ್ಗೆ. ನಾನು ಒಂದು ಕೀ ಥಾಟ್ ಅನ್ನ ಹೇಳ್ಬೇಕು ಅಂತ ನಾನು ಈ ಪ್ರಶ್ನೆಯನ್ನ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ದೇವರು ತನ್ನ ಜನರೊಟ್ಟಿಗೆ ಈ ದಶಾಜ್ಞೆಗಳನ್ನ ಕೊಡೋದ್ರ ಮುಖಾಂತರವಾಗಿ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ? ವೈ?
ಒಡಂಬಡಿಕೆಗಳನ್ನ ಮಾಡ್ಕೊಳ್ಳದೆ ಇರ್ಬೋದಾಗಿತ್ತಲ್ವಾ? It's a rule, Pastor. It's a rule. ಇಟ್ಸ್ ಎ ರೂಲ್. ಒಡಂಬಡಿಕೆ ಇಬ್ಬರ ನಡುವೆ ಆಗುವಂತ ಒಪ್ಪಂದ. ಕರೆಕ್ಟ್. ಅದರಲ್ಲಿ ಒಡಂಬಡಿಕೆಯಲ್ಲಿ ವಿಧೇಯತೆಗೆ ತಕ್ಕಂತ ಪ್ರತಿಫಲವನ್ನ ಪಡ್ಕೊಳ್ತೀವಿ. ಸೊ ಪ್ರತಿಫಲವನ್ನ ದೇವರು ಕೊಡ್ತಾನೆ. ಅದಕ್ಕೆ ಬೇಕಾದಂತ ವಿಧೇಯತೆಯನ್ನ ಆತನ ಮಕ್ಕಳಾದ ಅದನ್ನ ನಾವು ಅನುಸರಿಸಬೇಕು. I understand it. Rules given by God, I understand it in this way. That is, having a understanding a relationship with God. It is a relationship with God. Having rules is from God, is to have a relationship with God, as He being the one to lead us. ಈಗ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ, ಈಗ ನೀವು ದಶಾಜ್ಞೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿದ್ರಿ. ಹೇಗೆ ನಾನಲ್ಲದೆ ಬೇರೆ ದೇವರುಗಳನ್ನ ನೀವು ಮಾಡ್ಕೊಳ್ಬಾರದು. ಈ ವಿಚಾರಗಳನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ತಾನೆ. ಇಲ್ಲಿ ಈಗ ನಮ್ಮ ಹಿರಿಯರಾದಂತ ಕೋಲ್ಕರ್ ಅವರು ನಮಗೆ ಈಗಾಗಲೇ ಆ ವಚನಗಳನ್ನ ಓದಿದ್ರು. ಆ ಸೀರೆ ಬೆಟ್ಟದಲ್ಲಿ ಗುಡುಗು ಮಿಂಚುಗಳಿಂದ ಮಾತನಾಡೋದನ್ನು ನೋಡಿ, ಎಷ್ಟು ಆತನ ಶಬ್ದಕ್ಕೆ ಜನರು ಅಲ್ಲಿ ಏನೋ ತತ್ತರಿಸ್ತಾ ಇದ್ರು. ಇದು ಯಾಕೆಂತಂದ್ರೆ, ಇಲ್ಲಿ ಆ ಜನರೇ ಸ್ವತಃ ಮೋಶೆಗೆ ಹೇಳ್ತಾರೆ, ಸ್ವಾಮಿ ನೀನು ನಮ್ಮ ಜೊತೆನಲ್ಲಿ ಮಾತಾಡೋ ಮೋಶೆ, ನಾವು ದೇವ್ರು ನಮ್ಮ ಜೊತೆ ಮಾತಾಡಿದ್ರೆ ನಾವು ಸತ್ತು ಬಿಟ್ಟೆವು. ಅದಕ್ಕೆ ಸ್ವಾಮಿ ಮೋಶೆ ಮುಖಾಂತರವಾಗಿ ಹೇಳ್ತಾನೆ, ನೀವು ಭಯಪಡಬೇಡ್ರಿ, ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ನೀವು ಯಾವ್ದು ಗಾಬರಿ ಆಗ್ಬೇಕು ಹೋಗ್ಬೇಡ್ರಿ, ಭಯ ಪಡ್ಬೇಡ್ರಿ ಅಂತ ಹೇಳ್ತಾನೆ. ಇಲ್ಲಿ ಈ ದಶಾಜ್ಞೆಗಳನ್ನ ದೇವರು ತನ್ನ ಜನರೊಟ್ಟಿಗೆ ಅದನ್ನ ಮಾಡಿಕೊಳ್ಳುವಾಗ ಇದು ಒಂದು ಪ್ರೀತಿಯ ಸಂಕೇತವಾಗಿರ್ತಕ್ಕಂಥ ಒಂದು ಒಡಂಬಡಿಕೆ. ಇದು ಇಟ್ ಈಸ್ ಈಗಾಗ್ಲೇ ಪ್ರಿಯ ಸಹೋದರಿ ಶೋಭಾ ಅವರು ಹೇಳಿದ್ರು, ಇದು ದೇವರ ಗುಣಾತಿಶಯಗಳನ್ನ ಪ್ರತಿಬಿಂಬಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ಇದು ದೇವರ ಒಂದು ಗುಣ ಹೇಗಿದೆ ಎಂಬಂತದ್ದನ್ನ ಈ ಆಜ್ಞೆಗಳಲ್ಲಿ ನೋಡ್ತಾ ಇವೆ. ಈಗ ಸ್ವರ್ಣವಾಕ್ಯದಲ್ಲಿ ಸಹೋದರಿ ಸವಿತಾ ಅವರು ಓದಿದ್ರು. ಅಲ್ಲಿ ನೀವು ಸ್ವಲ್ಪ ಹಿಂದಕ್ಕೆ ಹೋದಾಗ ನೀವು ಗಮನಿಸ್ತೀರಿ, ಮೋಶೆ 40 ದಿನ ಆ ಸೀನಾಯಿ ಬೆಟ್ಟದಲ್ಲಿ ಹೋಗಿ ಆತನ ದೇವರಿಂದ ಆಜ್ಞೆಗಳನ್ನ ಪಡ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಇಲ್ಲಿ ಜನರು ಏನ್ ಮಾಡಿದ್ರಂದ್ರೆ, ಕೇವಲ 40 ದಿನ ಬೇರೆ ಮೂರ್ತಿಗಳನ್ನ ಮಾಡ್ಕೊಂಡಿದ್ರು. ಯಾವುದನ್ನ ಸ್ವಾಮಿ ಹೇಳ್ತಾ ಇದ್ರು, ನೀವು ಯಾರು ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಏನು ದೇವರು ಅದರ ಮೊದಲನೇ ಆಜ್ಞೆಯಲ್ಲಿ ಹೇಳ್ತಾ ಇದ್ದನೋ ಅದನ್ನ ಇವರಾಗ್ಲೇ ಮೀರ್ಬಿಟ್ಟಿದ್ರು. ಇದರಲ್ಲಿ ಜೈಪುರ್ ಹೋಗಿದ್ವಿ ನಾವು. ಜೈಪುರ್ ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ, ಅಲ್ಲಿ ಒಳ್ಳೆ ದೇವಸ್ಥಾನ, ಮಾರ್ಬಲ್ ಅಲ್ಲಿ ಕಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ 2 ಚಿತ್ರಗಳಿದೆ. ಅಲ್ಲಿ ಒಂದು ಚಿತ್ರ ಮರಿಯಳು, ಯೋಸೇಫ ಹಾಗೂ ಯೇಸು ಕ್ರಿಸ್ತನು ಸಣ್ಣ ಗೋದಲಿನಲ್ಲಿ ಇರ್ತಕ್ಕಂಥ ಮಗುವನ್ನ ಅಲ್ಲಿ ಒಂದು ಒಳ್ಳೆ ಮಾರ್ಬಲ್ ಅಲ್ಲಿ ಕೆತ್ತಿದ್ದಾರೆ. ಆಮೇಲೆ ಇನ್ನೊಂದು ಚಿತ್ರ ಇದೆ, ಅಲ್ಲಿ ಮೋಶೆ ದಶಾಜ್ಞೆಯನ್ನ ದೇವರ ಹತ್ರದಿಂದ ಪಡ್ಕೊಳ್ತಕ್ಕಂತ ಒಂದು ಚಿತ್ರ. ಅಲ್ಲಿ ಬೆಳಕಿನ ಮಾದರಿನಲ್ಲಿ ಒಂದು ಇದು ಇದೆ. ಇಲ್ಲಿ ಮೋಶೆ ಬಂದು ಆ ದಶಾಜ್ಞೆಗಳನ್ನ ಹಿಂಗೆ ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಚಿತ್ರ ಅಲ್ಲಿ ಕೆತ್ತಿದ್ದಾರೆ. ನೋಡಿ, ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಈ ಸೀನ್ ಇವತ್ತು ನಾವ್ ಏನು 20ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಸೀನ್ ಅಲ್ಲಿ ಹಿಂದೂ ದೇವಸ್ಥಾನದಲ್ಲಿದೆ. ಸೊ ಅವ್ರಿಗೂ ಗೊತ್ತಿದೆ ಇದು ದೇವರ ಸರ್ಕಾರ. ದೇವರ ಸರ್ಕಾರ ಪ್ರೀತಿಯಿಂದ ಇರಬೇಕಾದಂತ ಒಂದು ಸರ್ಕಾರ. ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು ನೀವು. ದೇವರ ಸರ್ಕಾರ ಯಾವುದರಿಂದ? ಪ್ರೀತಿಯಿಂದ ಇರಬೇಕಾದಂತ ಒಂದು ಸರ್ಕಾರ. ಈ ಒಂದು ವಿಚಾರದಲ್ಲಿ ಇವತ್ತು ದೇವರು ಈ ನಿಬಂಧನೆಗಳನ್ನ, ಈ ಒಡಂಬಡಿಕೆಗಳನ್ನ, ಈ ದಶಾಜ್ಞೆಗಳನ್ನ, ಈ ನಿಯಮಗಳನ್ನ ದೇವರು ತನ್ನ ಜನರೊಟ್ಟಿಗೆ
ಮಾಡ್ಕೊಳ್ತಕ್ಕಂಥದ್ದು ಮೊದಲನೆಯ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರತ್ಯೇಕವಾಗಿರ್ಬೇಕು, ಇತರ ಜನಾಂಗಗಳಂತೆ ನೀವು ಇರಕೂಡದು. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ. ಇವತ್ತಿನ ಪಾಠದಲ್ಲಿ ಇದು ಬರ್ಬೋದು, ನೀವು ನೋಡ್ರಿ. ಏನಂತಂದ್ರೆ, ನೀವು ನನಗೆ ಪ್ರತ್ಯೇಕವಾಗಿರ್ಬೇಕು. ನಿಮಗೋಸ್ಕರ ನಾನು ಈ ನಿಬಂಧನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ, ನೀವು ಇತರ ಜನಾಂಗಗಳಂತೆ ಇರಬಾರ್ದು. ಈಗ ಸ್ವರ್ಣವಾಕ್ಯದಲ್ಲಿ ಸಹೋದರಿಯರು ಓದಿದ್ರು ಏನಂತಂದ್ರೆ, ನೀವು ಯಾವ ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಯಾಕಂದ್ರೆ ಸೃಷ್ಟಿಕರ್ತನಾದಂತ ದೇವರು ನಿಮ್ಮನ್ನ ನಡೆಸ್ಕೊಂಡು ಬಂದಿರುವುದ ಕಾರಣದಿಂದಾಗಿ ನೀವು ಬೇರೆ ಮೂರ್ತಿಗಳನ್ನ ಮಾಡ್ಕೊಳ್ಬಾರದು. ಯೆರೆಮೀಯ, ಯಾರಾದ್ರೂ ಒಬ್ರು ಯೆರೆಮೀಯನ ಬರೆದಂತ ಗ್ರಂಥ 11ನೇ ಅಧ್ಯಾಯ ವಚನ 10 ದಯಮಾಡಿ ತೆಗಿರಿ. ಯೆರೆಮೀಯ 11ನೇ ಅಧ್ಯಾಯ ವಚನ 10 ಅದನ್ನ ನೀವು ತೆಗೆದಿಟ್ಟಿರ್ರಿ. ದಯಮಾಡಿ ಯಾರಾದ್ರೂ ನೀವು ಸಹಾಯ ಮಾಡಿ ಓದ್ಕೊಳ್ಳಿಕ್ಕೆ. ಸಿಸ್ಟರ್ ಲಲಿತಾ ಅವರು ನಮಗೂ ಲಲಿತಾ ಕೋಲ್ಕರ್ ಅವರು ಓದ್ತಾ ಇದ್ರು. ಯೆರೆಮೀಯ 11ನೇ ಅಧ್ಯಾಯ ವಚನ 10. ಓಕೆ, ಸೊ ಇಲ್ಲಿ ನನ್ನ ಮಾತುಗಳನ್ನು ಕೇಳಲಲ್ಲದ ತಮ್ಮ ಪಿತೃಗಳ ಅಕ್ರಮಗಳಿಗೆ ತಿರುಗಿಕೊಂಡಿದ್ದಾರೆ. ಬೇರೆ ದೇವರುಗಳನ್ನು ಸೇವಿಸುವುದಕ್ಕೆ ಅವುಗಳ ಹಿಂದೆ ಹೋಗಿದ್ದಾರೆ. ಇಸ್ರಾಯೇಲಿನ ಮನೆತನದವರು, ಯೆಹೂದದ ಮನೆತನದವರು ನಾನು ಅವರ ತಂದೆಗಳ ಸಂಗಡ ಮಾಡಿದ ಒಡಂಬಡಿಕೆಯನ್ನು ಮೀರಿದ್ದಾರೆ. ಆದ್ದರಿಂದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ಅವರು ತಪ್ಪಿಕೊಳ್ಳುವುದಕ್ಕಾಗದ ಕೇಡನ್ನು ಅವರ ಮೇಲೆ ತರುವೆನು. ಅವರು ನನಗೆ ಕೂಗಿದರೂ ನಾನು ಅವರನ್ನು ಕೇಳುವುದಿಲ್ಲ. ನೋಡಿ, ಇಲ್ಲಿ 2 ವಿಚಾರಗಳನ್ನ ಇಲ್ಲಿಗೆ ನಾವು ಕಾಣ್ತೇವೆ. ಏನ್ ವಿಚಾರ? ನಾನು ಯಹೂದ್ಯರ ಮಧ್ಯದಲ್ಲಿ ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನ ನಿಮ್ಮ ಪೂರ್ವಿಕರಾದಂತ ಇವರು ಮೀರ್ಬಿಟ್ಟಿದ್ದಾರೆ. ಅದರಿಂದ ನಾನು ಅವರು ಕೂಗಿಕೊಂಡರೂ ಕೂಡ ನಾನು ಏನ್ ಮಾಡಲ್ಲ, ಕೇಳೋದಿಲ್ಲ. ಪ್ರಿಯರೇ, ಈ ಒಂದು ವಿಚಾರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಯಾಕಂತ ಹೇಳಿದ್ರೆ ಮುಂದಿನ ಕೆಲವು ವಿಚಾರಗಳು ನಮಗೆಲ್ಲರೂ ಕೂಡ ಬಹಳ ಪ್ರಧಾನವಾದಂತ ಒಂದು ವಿಚಾರಗಳು. ಈ ನಿಟ್ಟಿನಲ್ಲಿ ಈ ಒಂದು ಆಜ್ಞೆಗಳು ಅಥವಾ ಈ ನಿಯಮಗಳು ದೇವರು ಏನು ಕೊಟ್ಟಿದ್ದಾನೆ, ಇದನ್ನ ವಂಶ ಪಾರಂಪರಿಕವಾಗಿ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಇದನ್ನ ತಿಳಿಸಿಕೊಡ್ಲಿಕ್ಕೆ ಈ ಯಾರು ಯಾಜಕ ವರ್ಗದವರಿದ್ರು, ಇದನ್ನ ತಿಳಿಸಿಕೊಡ್ಲಿಕ್ಕೆ ನ್ಯಾಯಸ್ಥಾಪಕರುಗಳಿದ್ರು, ಆಮೇಲೆ ಬಹಳ ಪ್ರಾಮುಖ್ಯವಾಗಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಇದ್ರು. ಇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ, ಅದು ಪ್ರಧಾನವಾದ ಜವಾಬ್ದಾರಿ ಯಾರ ಮೇಲಿತ್ತು? ತಂದೆ ತಾಯಿಗಳ ಮೇಲಿತ್ತು. ಯಾಕಂದ್ರೆ ತಂದೆ ತಾಯಿಗಳು ತಾನೇ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದನ್ನ ಸ್ಪಷ್ಟವಾಗಿ ಅವರು ತಿಳಿಸ್ಬೇಕಾಗಿರ್ತಿತ್ತು. ಈಗ ಮೊದಲ ತಾಯಿ ಮನೆಯೇ ಮೊದಲನೇ ಪಾಠಶಾಲೆ ಅಂತ ಹೇಳ್ತೀವಿ. ಈಗ ಮನೆಯಲ್ಲಿ ನಾವು ಸರಿಯಾದಂತ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ಕೊಡದೇ ಇದ್ರೆ ಏನಾಗುತ್ತೆ ಅಂತೀರಿ? ಈಗ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇನಂತಂದ್ರೆ, ಇಲ್ಲಿ ಅರೋನನನ್ನ ಸ್ವಾಮಿ ಯಾಜಕ ವರ್ಗಕ್ಕಾಗಿ ಆರಿಸ್ಕೊಂಡು, ಲೇವಿ ಕುಟುಂಬದ ಅರೋನನನ್ನ ಆರಿಸ್ಕೊಂಡು, ಆತನಿಗೆ 4 ಗಂಡು ಮಕ್ಕಳಿದ್ರು, ನೆನ್ಪಿರ್ಬೇಕು. ನಾದಾಬ್, ಅಬಿಹು, ಇತಮಾರ್ ಮತ್ ಹೇಳಿ ಇನ್ನೊಂದು ಹೆಸರು ನೆನಪು ಬರಲಿ, ನಾನು ಹೇಳ್ತೀನಿ. ಈ 4 ಮಕ್ಕಳಿದ್ರು. ಈ 4 ಮಕ್ಕಳಲ್ಲಿ ಈ 2 ಮಕ್ಕಳು ಈ ಬೇರೆ ಬೆಂಕಿಯನ್ನ ದೇವಾಲಯದೊಳಗೆ ತಂದ್ರು. ಅದಕ್ಕೆ ದೇವರು ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟರು. ನೋಡಿ, ಯಾವತ್ತಿದ್ರು ಕೂಡ ಇನ್ನೊಂದು ಮಾತನ್ನ ನೀವು ಸತ್ಯವೇದದಲ್ಲಿ ಕೇಳಿರ್ಬೇಕು. ಆ ಅದನ್ನ ನಾನು ಹುಡುಕ್ತಾ ಇದ್ದೆ, ಸಿಗ್ಲಿಲ್ಲ ನಂಗೆ ಸರಿಯಾಗಿ. ಅದನ್ನ ನನ್ನ ನಂತರ ಯಾವಾಗ್ಲಾದ್ರೂ ಅನುಕೂಲ ಆದಾಗ ನಾನು ತಿಳಿಸ್ಕೊಡ್ತೀನಿ. ಈಗ ಸಿಸ್ಟರ್ ಸಹೋದರಿ ಶೋಭಾ ಅವ್ರು ಹೇಳ್ತಾ ಇದ್ರು, ಆಜ್ಞೆಗಳನ್ನ ಮೀರುವಂತದ್ದು ಪಾಪ, ಸತ್ಯವೇದ ಹೇಳುತ್ತೆ. ಇನ್ನೊಂದು ಕಡೆಗೆ ಇನ್ನೊಂದು ಮಾತು ಹೇಳುತ್ತೆ, ಏನಂತಂದ್ರೆ, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನ ನೀವು ಮಾಡದೇ ಇರುವುದು ಪಾಪ ಅಂತ ಹೇಳುತ್ತೆ. ಈಗ ಒಂದು ವಿಚಾರ ಗೊತ್ತಿದೆ, ಆ ಗೊತ್ತಿರತಕ್ಕಂಥ ವಿಚಾರವನ್ನ ನೀವು ಮಾಡದೇ ಇರುವಂತದ್ದು ಪಾಪ ಎಂಬುದಾಗಿ ಹೇಳುತ್ತೆ. ನೋಡಿ, ಇವತ್ತು ತಂದೆ ತಾಯಿಗಳ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ಇವತ್ತು
ನಮ್ಮ ಸಮಾಜವು ಒಂದು ಉತ್ತಮವಾದಂತ ಸಮಾಜವಾಗ್ಬೇಕಾದ್ರೆ ಮೊದಲನೇದಾಗಿ ಮನೆಯೇ ಒಂದು ಪಾಠಶಾಲೆ. ಮನೆಯಲ್ಲಿ ನಾವು ಸರಿಯಾಗಿ ಮಕ್ಕಳಿಗೆ ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಎಲ್ಲೂ ಕೂಡ ಅವ್ರು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಲಿಬಹುದು, ಆದ್ರೆ ಅಂದ್ರೆ ಉತ್ತಮವಾದಂತ ರೀತಿಯಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಥೆಸಲೋನಿಕದಲ್ಲಿ ಪೌಲನು ಬರೆಯುವಾಗ ಹೇಳ್ತಾನೆ ತಾಯಿಯ ಪೋಷಣೆ ಅಂತ ಹೇಳ್ತಾನೆ, ಆಮೇಲೆ ತಂದೆಯ ಮಾರ್ಗದರ್ಶನ ಅಂತ ಹೇಳ್ತಾನೆ. ನೋಡಿ, ಪೋಷಣೆ ಮತ್ತು ಮಾರ್ಗದರ್ಶನ, ತಂದೆ ತಾಯಿಯಿಂದ ಈ ಒಂದು ಪೋಷಣೆ ಮತ್ತು ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಮಕ್ಕಳು ಅಡ್ಡದಾರಿಗಳನ್ನು ಹಿಡಿತಕ್ಕಂಥದ್ದು ಖಂಡಿತ. ಅದೇ ರೀತಿಯಾಗಿ ಅರೋನನ ಮಕ್ಕಳು, 2 ಮಕ್ಕಳು ನಾದಾಬ್ ಮತ್ತು ಅಬಿಹು, ದೇ ಇಂಟ್ರೊಡ್ಯೂಸ್ಡ್ ಸ್ಟ್ರೇಂಜ್ ಫೈರ್ ಇನ್ ಟು ದ ಟೆಂಪಲ್. ಗಾಡ್ ಹ್ಯಾಡ್ ಟು ಪನಿಷ್ ದೆಮ್. ದೇವರು ಅವ್ರನ್ನ ಶಿಕ್ಷೆಗೆ ಗುರಿ ಮಾಡೋದು ಎಂಬುದಾಗಿ ನೋಡ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡ್ರಿ. ಸಮುವೇಲನ ಮಕ್ಕಳು, ಏಲಿ ಮಕ್ಕಳು, 2 ಮಕ್ಕಳು ಕೂಡ ಎಲ್ಲರೂ ಕೂಡ ಇವರು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡ್ಕೊಂಡು ಹೋದ್ರು. ಈಗ ನಮ್ಮ ಸಿಸ್ಟರ್ ಲಲಿತಾ ಕೋಲ್ಕರ್ ಅವರು ಅದನ್ನ ವಚನ ಓದಿದ್ರು ಯೆರೆಮೀಯನಲ್ಲಿ. ಅದರ ಸಾರಾಂಶ ಏನಂದ್ರೆ, ಈ ಆಜ್ಞೆಗಳನ್ನ ಮೀರಿದ ಕಾರಣದಿಂದಾಗಿ ಯಹೂದ್ಯರಿಗೂ ಹಾಗೂ ಈ ಯಾರು ಇಸ್ರಾಯೇಲರಿಗೂ ಅವರು ಕೂಗಿಕೊಂಡರೂ ಕೂಡ ನಾನು ಅವರ ಮಾತನ್ನ ನಾನು ಕೇಳೋದಿಲ್ಲ. ಅವ್ರು ಪ್ರಾರ್ಥನೆ ಮಾಡೋದಿರ್ಲಿ, ಕೂಗಿಕೊಂಡ್ರು ಕೂಡ ನಾನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಎಂತ ಒಂದು ಮಾತಂತಂದ್ರೆ ಇದು ನಿಜವಾಗ್ಲೂ ಕೂಡ ನಮಗೆ ಒಂದು ಭಯವನ್ನ ಹುಟ್ಟಿಸ್ತಕ್ಕಂತ ಒಂದು ಮಾತಾಗಿದೆ. ಐ ವಿಲ್ ನಾಟ್ ಲಿಸನ್ ಟು ಯು ಈವನ್ ಇಫ್ ಯು ಆರ್ ಗೋಯಿಂಗ್ ಟು ಕ್ರೈ ಅನ್ ಟು ಮೀ. ನೋಡಿ, ಇಲ್ಲಿ ಈ ಪಾರಂಪರಿಕವಾಗಿ ಈ ವಿಚಾರಗಳನ್ನ ತಂದೆ ತಾಯಿಗಳು ಹಾಗೂ ಸಭಾ ಹಿರಿಯರುಗಳಾಗ್ಲಿ ಅಥವಾ ನಾಯಕರುಗಳಾಗ್ಲಿ ಈ ಒಂದು ವಿಚಾರಗಳನ್ನ ನಾವು ತಿಳಿಸದೆ ಹೋದ್ರೆ ನಾವು ದೋಷಿಗಳಾಗ್ತೇವೆ ಅಥವಾ ದೇವರ ಮುಂದೆ ನಾವು ಜವಾಬ್ದಾರಸ್ಥರಾಗ್ತೇವೆ. ಇನ್ನೊಂದು ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದೇವರು ಕೊಟ್ಟಿರ್ತಕ್ಕಂತ ಈ ದಶಾಜ್ಞೆಗಳು ಕಷ್ಟಕರವಾದಂತದ್ದ? ಮನುಷ್ಯರಿಗೆ ಇದು ಹೊರೆ ಆಗುವಂತದ್ದಾಗಿದೆಯಾ? Is it binding us or forcing us to obey God? ಇದು ಒಂದು ಪ್ರಶ್ನೆ. ಇದು Are these laws binding us so that we may obey God? ಇವತ್ತೇನಾದ್ರು ಈ ನಿಯಮಗಳು ನಮ್ಗೇನಂತ ಹೇಳಿದ್ರೆ, ದೇವರೇನಾರು ಬಲವಂತದಿಂದ ನೀವು ನನ್ನ ಆಜ್ಞೆಗಳನ್ನ ನೀವು ಮಾಡ್ಬೇಕು, ನನ್ನ ಅನುಸರಿಸಬೇಕು ಅಂತ ಏನಾದ್ರು ಹೇಳ್ತಾ ಇದ್ದಾನ? ಈ ಇಡೀ ವಾರದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ದಶಾಜ್ಞೆಗಳು ಅವೇನು ಹೊರೆಗಳಲ್ಲ. ದಯಮಾಡಿ ಕ್ಷಮಿಸಿ. ಇವು ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ಕೆಲವು ನಿಯಮಗಳಿದೆ. ಈಗ ರೋಡಲ್ಲಿ ನೀವು ಚಲಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳಿದೆ. ಸಿವಿಲ್ ಲಾಸ್ ಇದೆ, ಆಮೇಲೆ ಮಾರಲ್ ಲಾ ಇದೆ, ಆಮೇಲೆ ಕೆಲವು ಕ್ರಿಮಿನಲ್ ಲಾಸ್ ಇದೆ. ಹೌದಾ? ಅಪರಾಧಗಳನ್ನ ಮಾಡಿದಾಗ ಅದಕ್ಕೇನೇನು ನಿಯಮಗಳಿದೆ ನೋಡಿ. ಪ್ರತಿಯೊಂದು ಭಾಗದಲ್ಲೂ ಕೂಡ ಕೆಲವು ನಿಯಮಗಳಿದೆ. ಈ ನಿಯಮಗಳನ್ನ ನಾವು ಅನುಸರಿಸಿಕೊಂಡು ಹೋದಾಗ ನಮಗೆ ಯಾವ ಸಮಸ್ಯೆಗಳು ಕೂಡ ಇರುವುದಿಲ್ಲ. ಎಲ್ಲಿ ತಪ್ಪು ಅಥವಾ ಎಲ್ಲಿ ನಮಗೆ ಭಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ನಮ್ಗೆ ಭಯ ಆಗುತ್ತೆ. ಹೌದಂತೀರಾ? ನಾವ್ ಯಾವಾಗ ನಿಯಮವನ್ನ ಉಲ್ಲಂಘನೆ ಮಾಡ್ತೀವಿ ಅವತ್ತು ನಮ್ಗೆ ಭಯ ಆಗುತ್ತೆ. ದೇವರು ಏನಪ್ಪಾ ಅಂತ ಹೇಳಿದ್ರೆ, ಈ ಭಯದಿಂದ ಇವರು ಈ ನಿಯಮಗಳನ್ನ ಪಾಲಿಸ್ಬೇಕು ಎಂಬಂತದ್ದು ಇರಲಿಲ್ಲ. ಅದಕ್ಕೆ ತಾನೇ ಹೊಸ ಒಡಂಬಡಿಕೆಯನ್ನು ಬಂದಾಗ ಯೋಹನ ಸುವಾರ್ತೆಯಲ್ಲಿ ಹೇಳ್ತಾನೆ, ನೀವು ನನ್ನನ್ನ ಪ್ರೀತಿಸೋದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನೀಡಿದ್ವಿ. ಇಫ್ ಯು ಲವ್ ಮೀ. ಸೊ ದೇವರ ಸರ್ಕಾರ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ನೀವು ಇದು ಮಾಡ್ಬೇಕು. ಲವ್ ಇಸ್ ದ ಫೌಂಡೇಶನ್ ಆಫ್ ಗಾಡ್ಸ್ ಗವರ್ನಮೆಂಟ್.
ಯಾರು ಕೂಡ ಅಲ್ಲಿ ಏನೋ ಕಠಿಣವಾದಂತ ಸ್ಥಿತಿಗಳಲ್ಲಿ ಇರಬೇಕು ಎಂಬಂಥದ್ದು ದೇವರ ಇಚ್ಛೆ ಅಲ್ಲ. ಪ್ರೀತಿನಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಜೀವಿಸ್ತಕ್ಕಂಥದ್ದು ದೇವರ ಸರ್ಕಾರದ ಒಂದು ನಿಯಮ ಆಗಿದೆ. ಪರಲೋಕದಲ್ಲೂ ಕೂಡ ನೋಡಿ, ಈಗ ನಾವು ಏನೋ ಆ ಪರಲೋಕವನ್ನ ನಾವು ನೆನೆಸೋದಕ್ಕಿಂತ ಇಲ್ಲೇ ನಾವು ಚೆನ್ನಾಗಿ ಬಾಳಿದ್ರೆ ಇದೇ ನಮ್ಗೆ ಸ್ವರ್ಗ ಸುಖ ಅಂತ ಹೇಳ್ತದೆ. ಯಾಕಂದ್ರೆ ನಾವು ಪರಲೋಕವನ್ನ ನೋಡಿಲ್ಲ, ಕಂಡಿಲ್ಲ, ಕೇಳಿದ್ದೇವೆ. ಹೀಗಿರ್ಬೋದು, ಹಾಗಿರ್ಬೋದು, ದೇವರ ಸರ್ಕಾರದಲ್ಲಿ ಪ್ರೀತಿ ಇರ್ತದೆ. ಇವತ್ತು ಅದೇ ಪ್ರೀತಿಯನ್ನ ಇವತ್ತು ಸ್ವಾಮಿ ಏನ್ ಮಾಡಿದ್ದಾನೆ, ನಮ್ಗೆಲ್ರಿಗೂ ಕೊಟ್ಟಿದ್ದಾನೆ. ಹೌದಲ್ಲ, ತೋರಿಸಿದ್ದಾನೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಮುಂದಿನ ಪಾಠಗಳಲ್ಲಿ ನಾವು ಅದನ್ನ ಚೆನ್ನಾಗಿ ಕೇಳಲಿಕ್ಕೆ ಹೋಗ್ತೇವೆ. ಏನಂತಂದ್ರೆ, ದೇವರ ನಿಯಮಗಳು ಕಷ್ಟಕರವಾಗಿದ್ದಂತ ಪಕ್ಷದಲ್ಲಿ ಅದನ್ನ ಎಷ್ಟು ಸುಲಭವಾಗಿ ನೀವು ಅನುಸರಿಸ್ಕೊಂಡು ಹೋಗ್ಬಹುದು ಎಂಬಂಥದ್ದನ್ನ ಯೇಸು ಸ್ವಾಮಿ ಈ ಭೂಮಿಗೆ ಬಂದ ಮೇಲೆ ಅದನ್ನ ಬಹಳ ಅವನು ಒಂದು ಸುಲಭವಾದಂತ ರೀತಿಯಲ್ಲಿ ನಿಯಮಗಳನ್ನ ಆಚರಿಸ್ಕೊಂಡು ಹೋಗ್ಬಹುದು ಎಂಬಂಥದ್ದನ್ನ ಆತನು ನಿದರ್ಶನ ಮಾಡಿದ್ದಾನೆ. Jesus has shown us an example. Keeping God's law is not difficult. ಅದು ಕಷ್ಟಕರವಾದಂಥದ್ದಲ್ಲ. ನೀವು ಸುಳ್ಳು ಹೇಳೋದನ್ನ ನಾವು ತಪ್ಪಿಸ್ಬೋತಾನೆ, ಕೊಲೆ ಮಾಡೋದನ್ನ ನಾವು ತಪ್ಪಿಸ್ಬೋತಾನೆ, ಬೇರೆಯವರ ಆಸ್ತಿ ಪಾಸ್ತಿಗಳನ್ನ ನಾವು ಆಸೆ ಮಾಡೋದನ್ನ ತಪ್ಪಿಸ್ಬೋತಾನೆ. ಇರೋದ್ರಲ್ಲಿ ನಾವು ತೃಪ್ತಿಯಾಗಿದ್ರೆ ಸಾಕಲ್ವ? ಮತ್ತೊಬ್ಬರ ಸ್ವತ್ತುಗಳು ನಮ್ಗೆ ಅದಕ್ಕೆ ಬೇಕು? ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾನೆ ಅಷ್ಟರಲ್ಲಿ ನಾವು ಜೀವನ ಮಾಡೋದು ಸಾಕು. ಹೌದಂತೀರಾ? ಕಷ್ಟಕರವಾದಂತದ್ದಲ್ಲ. ಯಾವತ್ತು ನಾವು ದೇವರನ್ನ ನೋಡಿ, ಇದು ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರ. ಏನಂದ್ರೆ, ನಾವ್ ಯಾವಾಗ ದೇವರೊಟ್ಟಿಗೆ ನಾವು ಕನೆಕ್ಷನ್ ಇರ್ತದೆ ಅಥವಾ ದೇವರೊಟ್ಟಿಗೆ ನಾವು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ, ದೇವರೊಟ್ಟಿಗೆ ಒಂದು ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿರ್ತೀವಿ, ಆವಾಗ ಈ ನಿಯಮಗಳು ಅಥವಾ ಆತನ ಕೊಟ್ಟಂತ ಆಜ್ಞೆಗಳನ್ನ ನಾವು ಯಾವ ಭಾರವಾದಂತದ್ದ ಆಗಿರೋದೇ ಇಲ್ಲ ಅಂತ ನೋಡ್ತೇವೆ. ಅದರಿಂದ ಇಲ್ಲಿ ಸ್ವಾಮಿಯ ಸರ್ಕಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರೀತಿಯ ಮೇಲೆ ಆತ್ಕೊಂಡಿರ್ತಕ್ಕಂಥ ಸರ್ಕಾರ ಆಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವಚನವನ್ನ ದಯಮಾಡಿ ಓದ್ರಿ. ರೋಮಪುರದವರಿಗೆ, ಇಲ್ಲಿ ನಿಮ್ಮ ಸಭಾಶಾಲೆ ಪಾಠದಲ್ಲಿ ಅದು ಕೊನೆ ಪ್ಯಾರಾಗ್ರಾಫ್ ನಲ್ಲಿ ಇದೆ. ಅದು ರೋಮಪುರದವರಿಗೆ 7ನೇ ಅಧ್ಯಾಯದ ವಚನ 12 ನೋಡಿ. ಅಲ್ಲಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ, ಗಾಡ್ಸ್ ಲಾ ರಿವೀಲ್ಸ್ ಹಿಮ್, ಆತನನ್ನ ಪ್ರತಿಬಿಂಬಿಸ್ತದೆ. ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು, ನ್ಯಾಯವು ಹಿತವೂ ಆಗಿರುವಂತದ್ದು ಸರಿ. ನೋಡಿ, ಇಲ್ಲಿ 3 ವಿಚಾರಗಳನ್ನ ಹೇಳ್ತಾ ಇದೆ. ಧರ್ಮಶಾಸ್ತ್ರದ ಬಗ್ಗೆ ಇವತ್ತು ನಮ್ಗೇನಾದ್ರೂ ಅದು ಭಾರವಾಗಿರ್ತಕ್ಕಂಥದ್ದು ಅಥವಾ ಕಷ್ಟಕರವಾಗಿರ್ತಕ್ಕಂಥದ್ದು ಅಥವಾ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದಕ್ಕೆ ಸ್ವಾಮಿ 3 ಉದಾಹರಣೆಗಳು ಕೊಟ್ಟಿದ್ದಾರೆ. ಏನಂತಂದ್ರೆ, ಮೊದಲನೇದಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದಂಥದ್ದು. ಇವತ್ತು ನೀವು ಅರಣ್ಯಕಾಂಡಕ್ಕೆ ಹೋದಾಗ, ಅರಣ್ಯಕಾಂಡ 5ನೇ ಅಧ್ಯಾಯದಲ್ಲಿ ಕಾಣಿಸುತ್ತೆ. ಅಲ್ಲಿ ಸ್ವಾಮಿ ಅವ್ರಿಗೆ ಕೆಲವು ಇತರ ನಿಯಮಗಳನ್ನ ಕೊಡ್ತಾನೆ. ಏನ್ ನಿಯಮಗಳು? ನಿಮ್ಮಲ್ಲಿರ್ತಕ್ಕಂಥ ವ್ಯಾಜ್ಯಗಳಾಗಲಿ, ನಿಮ್ಮ ಸಣ್ಣ ಸಣ್ಣ ಪೆಟ್ಟಿ ಸಮಸ್ಯೆಗಳನ್ನ ನೀವು ಹೇಗೆ ಬಗೆಹರಿಸ್ಕೊಳ್ಬಹುದು ಎಂಬಂತ ನಿಯಮಗಳನ್ನ ಅಲ್ಲಿ ತಿಳಿಸ್ತಾ ಹೋಗ್ತಾನೆ. ಆಮೇಲೆ ಚೊಚ್ಚಲ ಮಕ್ಕಳ ಬದಲು ಲೇವಿಯವರನ್ನ ಆರಿಸ್ಕೊಳ್ತಾನೆ. ಲೇವಿಯವರನ್ನ ಆರಿಸ್ಕೊಂಡು ಈ ಲೇವಿಯ ಕುಟುಂಬದವರು ಯಾವ ರೀತಿಯಾಗಿ ದೇವಸ್ಥಾನದ ಒಂದು ವಿಚಾರಗಳನ್ನ ಅವರು ಸ್ಪಷ್ಟವಾಗಿ ನಡೆಸ್ಕೊಂಡು ಹೋಗತಕ್ಕಂಥವ್ರಾಗಿರ್ಬೇಕು, ಅವ್ರಿಗೆ ಕೆಲವು ನಿಯಮಗಳನ್ನ ಕೊಟ್ಕೊಂಡು ಹೋಗ್ತಾನೆ. ಆಮೇಲೆ ನೀವು ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಅವ್ರಿಗೆ ತಿಳಿಸ್ಕೊಡ್ತಾನೆ. ಇವತ್ತು ಇಸ್ರೇಲ್ ದೇಶದಲ್ಲಿ ಇವತ್ತು 3ನೇಯ ದೇವಸ್ಥಾನವನ್ನ, ಯಾಕಂದ್ರೆ ಮೊದಲನೇ ದೇವಸ್ಥಾನವನ್ನ ಸೊಲೊಮೋನನು ಕಟ್ಟಿರ್ತಕ್ಕಂಥ ದೇವಸ್ಥಾನವನ್ನ ಬ್ಯಾಬಿಲೋನಿಯರು 560ನೇ ಕ್ರಿಸ್ತ ಶಕದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಅದನ್ನ ಹಾಳು ಮಾಡಿದ್ರು. ಆ ನಂತರ 70ನೇ ಕ್ರಿಸ್ತ ಶಕದಲ್ಲಿ ಸಂಪೂರ್ಣವಾಗಿ ಹಾಳಾಯಿತು. ಅದಾದ್ಮೇಲೆ ಹೆರೋದನು ಒಂದು ದೇವಾಲಯವನ್ನು ಕಟ್ಟುತ್ತಾನೆ. ಅಲ್ಲಿಂದ ಅದು ಸುಮಾರು ವರ್ಷಗಳು, ಅನೇಕ ಬಾರಿ
ಆ ದೇವಾಲಯದ ಮೇಲೆ ದಾಳಿ ಮಾಡಿ 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 ಆ ಎಲ್ಲ ದೇವಸ್ಥಾನವನ್ನು ಕೆಟ್ಟೋಗ್ಬಿಟ್ಟಿದ್ದಾರೆ, ಕೆಡಿಸ್ಬಿಟ್ಟಿದ್ದಾರೆ. ಬರೀ ಹಾಳುಗೋಡೆ ಮಾತ್ರ ಇದೆ ಅಲ್ಲಿ. ಆದ್ರೆ ಈಗ 3ನೇ ದಾನಿಯೇಲ್ ಬರೆದಂತ ಗ್ರಂಥದ 9ನೇ ಅಧ್ಯಾಯದ ಆಧಾರದ ಮೇಲೆ ಇವತ್ತು 3ನೇ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅರೋನನ ಕುಟುಂಬಕ್ಕೆ ಸೇರಿರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ನೇಮಕ ಮಾಡಿದ್ದಾರೆ. ಅವರಲ್ಲಿ 70 ಮಂದಿ ಶ್ರೇಷ್ಠವಾದಂತ ಅರೋನನ ಕುಲಕ್ಕೆ ಸೇರಿರ್ತಕ್ಕಂಥ 70 ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನ ಇವತ್ತು ಗುರುತಿಸಿದ್ದಾರೆ. ದೇ ಬಿಕಮ್ ದಿ ಮೆಂಬರ್ಸ್ ಆಫ್ ದಿ ಸನ್ಹೆಡ್ರಿನ್ ಕೌನ್ಸಿಲ್. ಆ ಸನ್ಹೆಡ್ರಿನ್ ಕೌನ್ಸಿಲ್ ಸೇರಿಕೊಂಡು ಇವತ್ತು ಒಬ್ಬರನ್ನ ಇವತ್ತು ಆ ದೇವಾಲಯವನ್ನ ಪ್ರತಿಷ್ಠೆ ಮಾಡ್ಲಿಕ್ಕೆ, ದೇವಾಲಯ ಕಟ್ಟಲಿಕ್ಕೆ, ಯಜ್ಞ ಹೋಮಗಳನ್ನ ಮಾಡ್ಲಿಕ್ಕೆ ಇವತ್ತು ಆತನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಸೊ ಈಗಾಗಲೇ ಅದು ನಡೆದೋಗಿದೆ. ಅತಿ ಶೀಘ್ರದಲ್ಲೇ ಆ ದೇವಾಲಯವನ್ನ ಕಟ್ಟಲಿಕ್ಕೆ ಅವರು ಪ್ರಾರಂಭಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಾ ಯಹೂದಿಗಳು ಒಟ್ಟಾಗಿ ಸೇರ್ಕೊಳ್ತಾರೆ. ಈ ಒಂದು ಸಮಾರಂಭಕ್ಕೆ ಇಡೀ ವಿಶ್ವದ ಎಲ್ಲಾ ಯಹೂದಿಗಳು ಒಟ್ಟಾಗಿ ಸೇರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ಸಂಚಲನವನ್ನೇ ಈ ಇಸ್ರಾಯೇಲ್ ದೇಶದಲ್ಲಿ ಮೂಡಿಸುವಂತದ್ದಾಗಿದೆ. ಸೊ ಅದು ಕಾದು ನೋಡೋಣ ಹೇಗಾಗುತ್ತೆ. ದಾನಿಯೇಲನ 9ನೇ ಅಧ್ಯಾಯದ ಗ್ರಂಥದಲ್ಲಿ ನುಡಿದಿರ್ತಕ್ಕಂಥ ಒಂದು ಪ್ರವಾದನೆ ಶೀಘ್ರದಲ್ಲೇ ನಡೆಯುವಂತದ್ದಾಗಿದೆ ಎಂಬುದಾಗಿ ನಾವು ನಂಬಿರುವಂತವರಾಗಿದ್ದೇವೆ. ಇಲ್ಲಿ ಈಗ ವಚನಗಳನ್ನು ಓದುವುದು, ಧರ್ಮಶಾಸ್ತ್ರವು ಏನಾಗಿದೆ? ಪರಿಶುದ್ಧವಾಗಿದೆ. ಆಮೇಲೆ ಇನ್ನೊಂದೇನಂದ್ರಿ ಆ ವಚನ 7ನೇ ಅಧ್ಯಾಯದ ಪರಿಶುದ್ಧವು, 12ನೇ ವಚನ ಓದಿದ್ರಿ. ನ್ಯಾಯವು, ಹಿತವೂ ಆಗಿರುವಂತದ್ದು. ನ್ಯಾಯವು, ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಬಿಟ್ಟು 3 ಅಂಶಗಳಿದೆ. ನ್ಯಾಯವಾದದ್ದು, ಇಟ್ ಈಸ್ ಜಸ್ಟ್. ಆಮೇಲೆ 3ನೇದೇನಂದ್ರಿ? ಹಿತವು, ಅದು ಹಿತವು. ಇಟ್ ಇಸ್ ಗುಡ್. ಇಟ್ ಈಸ್ ಗುಡ್. ಸೊ ಲಾ ಈಸ್ ಹೋಲಿ, ಲಾ ಈಸ್ ಜಸ್ಟ್ ಅಂಡ್ ಲಾ ಈಸ್ ಗುಡ್. ಇವುಗಳ ವಿಚಾರದಲ್ಲಿ ಇನ್ನು ಹೆಚ್ಚಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ದೇವರು ನಮ್ಮನ್ನ ಇದು ಬರೀ ಪರಿಚಯಿಸ್ತಕ್ಕಂತ ಒಂದು ಸಂದರ್ಭ ಆಗಿದೆ. ಸೊ ಯಾರಿಗೂ ಕೂಡ ನ್ಯಾಯ ಪ್ರಮಾಣವು ಅಥವಾ ದಶಾಜ್ಞೆಗಳು ಇವು ಕಷ್ಟಕರವಾದಂಥದ್ದು ಎಂಬುದಾಗಿ ಯಾವತ್ತೂ ಕೂಡ ನೆನೆಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ದೇವರಿಗೆ, ಆತನಿಗೆ ಪರಿಶುದ್ಧವಾಗಿರ್ತಕ್ಕಂಥ, ಈಗ ಮನುಷ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಪರಿಶುದ್ಧರಲ್ಲ, ಯಾರು ಕೂಡ ಪರಿಶುದ್ಧರಲ್ಲ. ಆದ್ರೆ ಪರಿಶುದ್ಧ ಸ್ಥಿತಿಗೆ ನಾವು ಬರ್ಲಿಕ್ಕೆ ದೇವರು ಕೆಲವು ಮಾರ್ಗಗಳನ್ನ ಮಾಡಿದ್ದಾರೆ. ಸೊ ಅವುಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ತಪ್ಪು ಮಾಡೋದು ಮನುಷ್ಯನ ಸ್ವಭಾವ. ಆದ್ರೆ ಆ ತಪ್ಪಿನಿಂದ ಮಹಾಪುರುಷರೇ, ಎಷ್ಟೋ ನಮ್ಮ ಪೂರ್ವಿಕರು, ಎಷ್ಟೋ ಜನ ದೊಡ್ಡ ದೊಡ್ಡ ತಪ್ಪುಗಳನ್ನ ನಾವು ಮಾಡದೇ ಇರತಕ್ಕಂಥ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ. ಆ ತಪ್ಪುಗಳನ್ನ ಇವತ್ತು ನಾವು ನೆಪವಾಗಿ ತೆಗೆದುಕೊಳ್ಬಾರದು. ದೇವರು ಅದಕ್ಕೆ ಅವ್ರನ್ನ ಶಿಕ್ಷೆ ಮಾಡಿದ್ದಾನೆ, ಮರಿಬೇಡಿ. ಇವತ್ತು ನಾವು ತಪ್ಪು ಮಾಡಿದಾಗ ನಮ್ಮನ್ನ ಸುಮ್ಮನೆ ಬಿಡ್ತಾನಂತ ನೆನ್ಸ್ಕೋಬೇಡಿ. God is not going to leave every sin committed, it is going to be accounted. ಎಲ್ಲದಕ್ಕೂ ನಾವು ಉತ್ತರ ಕೊಡ್ಬೇಕಾಗುತ್ತೆ, ಎಲ್ಲದಕ್ಕೂ ನಾವು ಅದಕ್ಕೆ ಪ್ರಾಯಶ್ಚಿತ್ತ ಕಟ್ಟಬೇಕಾಗ್ತದೆ. No sin is going to be unattended. No sin is going to be justified. ಪಾಪವನ್ನ ನಾವು ಎಂದಿಗೂ ಕೂಡ ನಾವು ಬದಲಾಯಿಸಲಿಕ್ಕೆ ಅಥವಾ ಅದನ್ನ ಪಾಪ ಮಾಡದೇ ಇರ್ತಕ್ಕಂಥದ್ದು ನಾವು ತಪ್ಪಿಸ್ಬೋದು. ವಿ ಕ್ಯಾನ್ ಕಮ್ ಔಟ್ ಆಫ್ ದಟ್. ಅದರಿಂದ ನಾವು ಹೊರಗಡೆ ಬರ್ಬೋದು. ಆ ಒಂದು ಮಾರ್ಗಗಳನ್ನ ಸ್ವಾಮಿ ತನ್ನ ಜನರಿಗೆ ಮಾಡ್ಕೊಡ್ತಾ ಇದ್ದಾನೆ. ಇವತ್ತು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಪೂರ್ವಿಕರು ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನ ಅವರು ಅನ್ಯ ದೇವರುಗಳಿಗೆ ಹೋದರು. ಕೇಳಿಸ್ಕೊಳ್ರಿ, ಯೆರೆಮೀಯನ ಬರೆದಂತ ಗ್ರಂಥದ 11ನೇ ಅಧ್ಯಾಯದ 10ನೇ ವಚನದಲ್ಲಿ, ನಾನು ಯಹೂದ್ಯರೊಂದಿಗೆ ಇಸ್ರಾಯೇಲರೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನು ಮೀರಿ ಅನ್ಯ ದೇವರುಗಳಿಗೆ ಹೋದ್ರು. ದೇ ವೆಂಟ್ ಆಫ್ಟರ್ ಅದರ್ ಗಾಡ್ಸ್. ಸ್ಮಾಲ್ GODS. ಸತ್ಯ ದೇವರನ್ನ ಬಿಟ್ಟು ವಿಗ್ರಹಗಳಿಗೆ ಹೋದರು. ಅದಕ್ಕೆ ಸ್ವಾಮಿ ಅವ್ರನ್ನ ತಿಳಿಸ್ತಾ ಇದ್ದಾನೆ, ಮನವರಿಕೆ ಮಾಡ್ತಾ ಇದ್ದಾನೆ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು.
ನನ್ನನ್ನ ಜ್ಞಾಪಿಸಿಕೊಳ್ಳುವುದಕ್ಕೆ ನೀವು ಬೇರೆ ಯಾವುದೇ ಮೂರ್ತಿಗಳನ್ನ ನೀವು ಮಾಡ್ಕೊಳ್ಬೇಡಿ. ನೋಡಿ, ಸ್ವಾಮಿ ಸುಲಭವಾದಂತ ಮಾರ್ಗಗಳನ್ನ, ಸುಲಭವಾದಂತ ನಿಯಮಗಳನ್ನ ಕೊಟ್ಟು ನನ್ನ ಜನರು ಪರಿಶುದ್ಧರಾಗಿರ್ಬೇಕು, ನನ್ನ ಜನರು ಒಂದು ಉತ್ತಮವಾದಂತ ಸ್ಥಿತಿಗೆ ಬರಬೇಕು ಎಂಬಂಥದ್ದು ದೇವರ ಆಸೆ. ಅದರಿಂದ ಮುಂದಿನ ಪಾಠಗಳು ಇನ್ನೂ ಚೆನ್ನಾಗಿದಾವೆ. ಅದನ್ನೆಲ್ಲವನ್ನು ನಾವು ಕಲಿತಾ ಹೋಗೋಣ. ದೇವರು ನಮ್ಮೆಲ್ಲರನ್ನು ಕೂಡ ಈ ರಾತ್ರಿನಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಇದೆ. ಆಮೇಲೆ ಉತ್ತಮವಾದಂತ ವಾತಾವರಣ ನಡೆಸ್ಕೊಟ್ಟಂತ ಬೋಧಕರಾದಂತ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಇನ್ನು ತಿಳ್ಕೊಳ್ಳಲು ಬಯಸುವಂತ ಪ್ರಶ್ನೆಗಳಿದ್ದರೆ, ತಿಳಿಸುವಂತಹ ಸಂಗತಿಗಳಿದ್ದರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ಳುತ್ತೇನೆ. ಪಾಸ್ಟರ್ ಗುಡ್ ಈವ್ನಿಂಗ್. ಹೇಳಿ. ಪಾಸ್ಟರ್, ಈಗ ನಾವು ಇಲ್ಲಿ ವಾಕ್ಯದಲ್ಲಿ ನೋಡಿದೀವಲ್ಲ, ಮೋಸೆ ಸೀನಾಯಿ ಬೆಟ್ಟದಲ್ಲಿ he went to bring those commandments, 10 commandments. ಬಟ್ ಬಿಫೋರ್ ಈ ಕಮ್ಸ್ ಅವರು ಸ್ಟಾರ್ಟ್ ಮಾಡಿದಾರಲ್ಲ, ಇದು ಅದೇನೋ ಗೋಲ್ಡ್ ಎಲ್ಲ ಕೂರ್ಸ್ಬಿಟ್ಟು ಒಂದು ಇದು ಮಾಡಿದ್ರು, ಒಂದು ಕಾಫನ್ನ ಮಾಡಿದ್ರಂತ ನೋಡ್ತೀವಿ ನಾವು. ಸೊ ಅವ್ರಿಗೆ ಗೊತ್ತಿರ್ಲಿಲ್ಲಲ್ಲ ಅದು, ಯಾಕಂದ್ರೆ ಅಲ್ಲಿ ವಿ ಶುಡ್ ನಾಟ್ ಹ್ಯಾವ್ ಎನಿ ಗ್ರೇವನ್ ಇಮೇಜಸ್ ಅಂತಿದೆ. ಬಟ್ ಐ ಥಿಂಕ್ ಸೊ ದೇ ವರ್ ನಾಟ್ ನೋಯಿಂಗ್ ದಟ್. ಮೇ ಬಿ ದಟ್ ವಾಸ್ ದ ರೀಸನ್ ಅವ್ರು ಮಾಡ್ಕೊಂಡಿದ್ದು, ಅಥವಾ ವರ್ ಹ್ಯಾಬಿಟೆಡ್ ಅಂತ. ನೋಡಿ, ಅವರು ಐಗುಪ್ತ ದೇಶದಿಂದ ಹೊರಗೆ ಬರಬೇಕಾದ್ರೆ ಕಾರಣ ಏನಂದ್ರಿ? ವಾಟ್ ವಾಸ್ ದ ರೀಸನ್ ದೇ ಪೋಸ್ಟ್ ಟು ಐಡಲ್ ವರ್ಷಿಪ್ಸ್? ವರ್ಷಿಪ್? ಐಡಲ್ ವರ್ಷಿಪ್ಸ್? ಐಡಲ್ ವರ್ಷಿಪ್ ಅಲ್ಲ, ಅದರ್ ಗಾಡ್ಸ್. ನಮ್ಮ ದೇವರನ್ನ ನಾವು ಆರಾಧನೆ ಮಾಡಬೇಕು. ಅದರ್ ಗಾಡ್ಸ್, ಅದರ್ ಗಾಡ್ಸ್ ಅಂತ ಹೇಳ್ತಾ ಇಲ್ಲ ಅಲ್ಲಿ. ವಾಕ್ಯ ಎಲ್ಲಾರು ಇದೆಯಂದ್ರೆ ಅದರ್ ಗಾಡ್ಸ್ ಅಂತ ಹೇಳುತ್ತಾ? ಅಂದ್ರೆ ಕೆಲವು ಕಡೆ ನೋಡ್ತೇವಲ್ಲ, GODS, ಸ್ಮಾಲ್ ಜಿ, ಅಲ್ಲಿ ಅದಕ್ಕೆ ತಾನೇ ಆತನು ದೊಡ್ಡ ಏನೋ ಉಪದ್ರವಗಳನ್ನ ಕಳಿಸಿ ಅದ್ರ ಮುಖಾಂತರವಾಗಿ ದೇವರು ಏನ್ ತೋರಿಸ್ಕೊಡ್ತಾನೆ? ಐ ಆಮ್ ದ ಗಾಡ್, ಗಾಡ್ ಈಸ್ ಗೋಯಿಂಗ್ ಟು ಕೀಪ್ ಯು away from diseases. This is the God who is going to give you food. This is the God who is going to protect you from all snares of evil. ಹೌದ್ರಾ? ಹೌದು. ಸೊ ಸ್ವಾಮಿ ಅವ್ರಿಗೆ ಎಲ್ಲ ತಿಳಿಸ್ಕೊಂಡು ಬಂದನು. ಆದ್ರೆ ಅಲ್ಲಿ ಅವರು ಹೋಗಿ ನಮ್ಮ ದೇವರನ್ನ ನಾವು ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಇತರ ದೇವರುಗಳನ್ನ ಅಂತ ಹೇಳ್ತಾ ಇಲ್ಲ. My content was, ಅಂದ್ರೆ you're right, I agree with you. My content was commandments came later on ಅಲ್ಲ, ಯಾವ ಮೋಸೆ ಹೋಗಿ ತಗೊಂಡ್ಬರ್ತಾರ ಅವಾಗ it was clarified. ಇನ್ನೊಂದು commandments were not the originated from Sinai. Okay. It was all there even before, just after the creation itself. ಹೌದು, ಅದು ಸತ್ಯ ದೇವರ ಬಗ್ಗೆ ಇಲ್ಲಿ ಸೀನಾಯಿ ಬೆಟ್ಟದಲ್ಲಿ ದೇವರು ಬರೆದು ಕೊಟ್ಟಂತಲ್ಲ. They were all 10 commandments. I have already made this statement. Sure. All these 10 commandments were observed even before they were written on the tablets of stone. I'm not aware of this. Okay. Yes. ನೋಹ ಅವರು ಯಾರಿಗೆ ಯಜ್ಞ ಹೋಮಗಳನ್ನ ಮಾಡಿದ್ರು? ಬೇರೆ ದೇವರುಗಳಿಗೆ ಯಜ್ಞ ಹೋಮ ಮಾಡಿದ್ರ? ಏಬಲನ್ನು ಬೇರೆ ಯಜ್ಞಕ್ಕೆ, ಬೇರೆ ಯಾವ್ದಾದ್ರು ದೇವರಿಗೆ ಯಜ್ಞ ಹೋಮವನ್ನು ಮಾಡದ್ನ? ಇಲ್ಲ. They are worshipping the true God only. ಬಟ್ ಕಾಲಾಂತರದಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ. ನಾನು ಈ ಮಾತನ್ನ ಯಾವಾಗ್ಲೂ ಹೇಳಿದೀನಿ. ಏನಂತಂದ್ರೆ, ದೇ ಕೇಮ್ ಔಟ್ ಆಫ್ ಈಜಿಪ್ಟ್, ಬಟ್ ಈಜಿಪ್ಟ್ ಪ್ರಾಕ್ಟಿಸಸ್ ಗಾಡ್ ವಾಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ರಿಮೂವ್ ಫ್ರಮ್ ದೇರ್ ಮೈಂಡ್. Even God had very difficult time to get rid of that Egyptian mind from their Egyptian practices from their mind. They came out of Egypt, but Egypt didn't go out of their mind. ನೋಡಿ, ಅದರಿಂದ ಸ್ವಾಮಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ, ನಾನೇ ನಿಮ್ಮನ್ನ ಬಿಡಿಸ್ಕೊಂಡು ಬಂದಿದ್ದೇನೆ. Though they were delivered from Egypt, but the contaminated mind was still there. Yes. Still there. See, this is the habit with most of our people. Even now also. And moreover, ಒಂದು ಉದಾಹರಣೆ ಕೊಡ್ತೀನಿ. ಲಾಸ್ಟ್ ಕಳೆದ ತಿಂಗಳಲ್ಲಿ ನಾನು ಬೀದರ್ಗೆ ಒಂದು ಸಭೆಗೆ ಹೋಗಿದ್ದೆ. ಹೆಸರು ಹೇಳೋದಿಲ್ಲ, ಯಾಕಂದ್ರೆ
ಕೆಲವರಿಗೆ ನೋವು ಆಗ್ಬೋದು. ಒಂದು ಸಭೆಗೆ ಹೋಗಿದ್ದೀನಿ. ಆ ಸಭೆಯಲ್ಲಿ ಕಮ್ಯೂನಿಯನ್ ಕೊಡ್ಲಿಕ್ಕೆ ನನ್ನ ಕರೆದ್ರು. ಫಸ್ಟ್ ಬನ್ನಿ ನೀವು ಆ ಗ್ರಾಮದಲ್ಲಿ ಹೋಗೋಣ, ಕಮ್ಯೂನಿಯನ್ ಕೊಡೋಣ ಅಂತ ಹೋದ್ವು. ನಾವು ವ್ಯಾನ್ ಅಲ್ಲಿ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ಹಲಿಗೆ ಬರ್ಸ್ಕೊಂಡು ಬರ್ತಾ ಇದ್ರು. ನಾವೇನೋ ನಮ್ಮನ್ನ ವೆಲ್ಕಮ್ ಮಾಡಕ್ಕೇನೋ ಬರ್ತಾ ಇದಾರೆ ಅಂತ ನಾನು ಹೇಳಿದೆ, ನೆನ್ಸ್ಕೊಂಡೆ. ಆಮೇಲೆ ನೋಡಿದ್ರೆ ಒಬ್ರು ಒಂದು ಬುಟ್ಟಿನಲ್ಲಿ ಏನೋ ಒಂದು ಇಟ್ಕೊಂಡಿದ್ರು, ಅದೆಲ್ಲ ಮುಚ್ಚಿದ್ರು ಬಟ್ಟೆನಲ್ಲಿ. ಹಿಂದೂಗಳ ಕಡೆ ರೀತಿನಲ್ಲಿ ಹೆಂಗ್ ಮಾಡ್ತಾರೆ ನೋಡಿ ಹಾಗೇನೆ ಎಲ್ಲ ಹಲಿಗೆ ಹೊಡ್ಕೊಂಡು ಪ್ರಧಾನವಾದಂತ ಒಬ್ಬ ವ್ಯಕ್ತಿ ಅದನ್ನ ಹಲಿಗೆ ಬಾರಿಸ್ತಾ ಇದ್ದ. ಪಾಸ್ಟರ್ ಇದ್ದಾನೆ ಜೊತೆನಲ್ಲಿ, ಒಂದು ಕೆಲವು ಹೆಣ್ಮಕ್ಳು ಇದ್ದಾರೆ, ಆಮೇಲೆ ಒಂದು ಬಾವುಟ ಇದೆ ಅಲ್ಲಿ, ಕ್ರಿಶ್ಚಿಯನ್ ಬಾವುಟ ಒಂದು ಹಿಡ್ಕೊಂಡು ಬರ್ತಾ ಇದಾರೆ. ನಾವು ನೆನ್ಸ್ಕೊಂಡೆ ಏನಪ್ಪ ಇದು ಇದು ಏನೋ ನಮ್ಮ ವೆಲ್ಕಮ್ ಮಾಡಕ್ ಬರ್ತಾ ಇದಾರೆ ಅಂತ. ಆಮೇಲೆ ನೋಡಿದ್ರೆ ಅವ್ರು ನೇರವಾಗಿ ಚರ್ಚ್ ಒಳಗಡೆ ಹೋದ್ರು. ನಾನು ಕೇಳಿದೆ, ಪಾಸ್ಟರ್ನ ಕರೆದು ಕೇಳಿದೆ, ಏನಪ್ಪ ಇದು? ಸರ್, ಒಬ್ರು ಆನಂದ್ ಅನ್ನೋರು ಒಬ್ರು ತೀರ್ಕೊಂಡ್ಬಿಟ್ಟಿದ್ರು, ಅವ್ರ ಹೆಸರಿನಲ್ಲಿ ಈ ಜಿಲೇಬಿ ತಂದಿದ್ದಾರೆ ಕೊಡ್ಲಿಕ್ಕೆ ಅಂತ. ಆ ಜಿಲೇಬಿಗೆ ಮೆರವಣಿಗೆ ಮಾಡ್ಕೊಂಡ್ ಬರ್ತಾ ಇದಾರೆ ಮನೆಯಿಂದ ಚರ್ಚ್ಗೆ. ನಾ ಹೇಳೋದ್ ಅರ್ಥ ಆಯ್ತಂದ್ರೆ ನಿಮ್ಗೆ? ಪಾಸ್ಟರ್ನ ಕರೆದು ಹೇಳಿದೆ, ಪಾಸ್ಟರ್ನ ಕರೆದು ಇಮಿಡಿಯೇಟ್ ಆಗಿ ಹೇಳಿದೆ ನಾನು, ಅಲ್ಲ ಮಾರಯ್ಯ, ಅವ್ರೇನೋ ಅಜ್ಞಾನದಲ್ಲಿ ಮಾಡ್ತಾರೆ, ನೀನ್ ಯಾಕೆ ಅವ್ರ ಜೊತೆ ಸೇರ್ಕೊಂಡಿದೀಯ? ಇದು ಬೇಕಾಗಿತ್ತ? ಎಷ್ಟು ವರ್ಷ ಆಯ್ತು ಈ ಅಡ್ವೆಂಟಿಸ್ಟ್ ಈ ಚರ್ಚ್ಗೆ, ಈ ಊರಿಗೆ ಬಂದು ಎಷ್ಟು ವರ್ಷ ಆಗಿದೆ, ಆದ್ರೆ ನೀವು ಇನ್ನೂ ಹಿಂದೂ ಪದ್ಧತಿಗಳನ್ನ ಇನ್ನೂ ಬಿಟ್ಟಿಲ್ವಲ್ಲ ಅಂತಂದ್ರೆ. Well, that's the reason. No, Paul says, no, it's a very important point, a very good discussion. Good, Mr. Premnath had brought it out. Yes. That's the reason Paul says, be transformed by the renewing of your mind. This is where we got to be changed. Then it becomes more easy to obey the laws of God. Correct. Transformation. ನಾವು ಹಿಂದೂ ಇದರಿಂದ ಬಂದಿದ್ದೀವಿ, ಆದ್ರೆ ಹಿಂದೂನಲ್ಲಿ ಇರ್ತಕ್ಕಂತ ಆಚರಣೆಗಳು ಇನ್ನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. Still. Yes. ಎಷ್ಟೋ ಇದ್ರಲ್ಲಿ ಇವತ್ತು ಇನ್ನೂ ಪ್ರಾಕ್ಟೀಸ್ ಮಾಡ್ಕೊಂಡೇ ಇದ್ದಾರೆ. Also, one more important thing that we should observe, that when the Israelites came out of Egypt, let us not be under the impression they were purely Israelites. There were also others who were not Israelites who joined them in that Exodus, and they came out. And their initiation, their influence of their idol worship also must have contributed to initiating a making of a golden calf. And moreover, what we see is that Aaron, being the brother of Moses, that he said, you bring all these things together so that we can make an idol and worship it. But the good part and the mercy of God is that we see that Aaron is being used as a high priest. Such a wonderful He God. was a good craftsman. ಹೇಳ್ತಾರೆ, he was a very good craftsman. ಯಾರು? ಏರನ್. ಅದಕ್ಕೇನೆ ಆತನ ಹಿಡ್ಕೊಳ್ತಾರೆ, ಬಾರಪ್ಪ ನೀನು, ನಾವು ಕೊಡ್ತೀವಿ ಬಂಗಾರ, ನೀನ್ ಕೊಡ್ಬೇಡ, ನೀನ್ ಮಾತ್ರ ಮೂರ್ತಿ ಮಾಡ ಅಷ್ಟೇ. God, I mean, people used his good talent for wrong purpose. Yes. Anyway, we have lots of things to learn in the future. But ನಮಗೆ ಏನ್ ಎಚ್ಚರಿಕೆ ಕೊಡ್ಬೇಕಂದ್ರೆ, ನಮ್ಗೊಂದು ಇದು ಎಚ್ಚರಿಕೆ ಕೊಡ್ಬೇಕು. ಏನಂದ್ರೆ, ನಾವು ತಪ್ಪು ಮಾಡಿದಾಗ ನಮ್ಮ ತಪ್ಪಿಗೆ ದೇವರು ಕಣ್ಣು ಹಾಯಿಸ್ತಾನೆ, ಅದು ಇರಬಾರ್ದು. Oh, sin is very, very, very dangerous. No one can. You cannot just take it lightly. You got to take it very seriously, and you have got to pray and ask the Lord, release me, deliver me from this sin, because it is going to eat us up, and you will come definitely under the judgment of God. We cannot escape from it. We have to deal it very seriously. Accountable. Exactly. Even the slightest sin, if I can think negative about somebody in the Zoom meeting members, that also is a sin. Yes. It's only under the power of God's Holy Spirit you will be conscious to know what sin you're doing and what sin you're not doing. Under the consciousness of the Holy Spirit only you will come to know whether you're keeping the commandments of God or not. And you'll sense a peace when you keep all the commandments of God. And you will sense the disturbance in you when you break any one of the commandments of God.
it's then that we need to go to Jesus and say, please help me. And he helps us. Because the fruit of the Spirit, the first fruit of the Spirit is love. That love is the one that will make us to go and love Jesus by keeping his commandments. ನೋಡಿ, ಪ್ರತಿ ವರ್ಷ ಇಬ್ರಿಯರ ಒಂದು ಇದರಲ್ಲಿ ಒಂದು ಹಬ್ಬ ಇತ್ತು. ಅದು ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ, ಯೋಮ್ ಕಿಪೂರ್ ಅಂತ. ಯೋಮ್ ಕಿಪೂರ್ ಅಂದ್ರೆ ಏನಾದ್ರು ಡೇ ಆಫ್ ಜಡ್ಜ್ಮೆಂಟ್ ಅಂತ, ಡೇ ಆಫ್ ಅಟೋನ್ಮೆಂಟ್ ಅಂತ. ಅವ್ರಿಗೆ ಇವತ್ತಿಗೂ ಕೂಡ ಅದು ಆ ದಿನ ಅವ್ರಿಗೆ ಒಂದು ಭಯವನ್ನು ಹುಟ್ಟಿಸ್ತಕ್ಕಂತ ಒಂದು ದಿನ. ಅಂದ್ರೆ ನಾವು ಇಡೀ ವರ್ಷದಲ್ಲೆಲ್ಲ ಮಾಡಿರ್ತಕ್ಕಂಥ ಪಾಪಗಳು ಅಳಿಸಿ ಹೋಗಿದಾವ ಇಲ್ವೋ, ಅದಕ್ಕೆ ಅದು ರೆಕನ್ಸಿಲಿಯೇಷನ್ ಮಾಡ್ಬೇಕಾ, ಏನೋ ಅದು ಒಂದು ಥಾಟ್ ಅವರಲ್ಲಿ ಇವತ್ತಿಗೂ ಕೂಡ ಇದೆ. ಇನ್ ದೋಸ್ ಡೇಸ್, ಯಾಕಂದ್ರೆ ಇವತ್ತಿಗೂ ಕೂಡ ಇದೆ ಅದು ಅವರು ಯಹೂದಿಗಳಲ್ಲಿ. ಸೊ ಇವತ್ತು ಅದು ಯೋಮ್ ಕಿಪೂರ್ ಅಂತ ಏನ್ ಹೇಳ್ತೀವಿ, ಡೇ ಆಫ್ ಅಟೋನ್ಮೆಂಟ್ ಅಂತ, ಅದನ್ನ ಇವತ್ತಿಗೂ ಕೂಡ ಅವ್ರು ನೆನ್ಸ್ಕೊಳ್ತಾರೆ. ಅದನ್ನ ಆ ದಿನನ ಸುಮ್ಮನೆ ಅವ್ರು ಸರ್ಪಾಸ್ ಮಾಡೋದಿಲ್ಲ. ಅಂದ್ರೆ ಅವರು ಹೊಸ ವರ್ಷಕ್ಕೆ ಆ ದಿನವನ್ನ ಕಳೆದು ಒಂದು ವಾರದವರೆಗೂ ನೋಡ್ತಾರೆ. ಒಂದು ವಾರ ಆದ್ಮೇಲೆ ಅದು ಹೊಸ ವರ್ಷ ಶುರು ಆಗುತ್ತೆ ಅವ್ರಿಗೆ. ಸೊ ನ್ಯೂ ಓಲ್ಡ್ ಸಿನ್ಸ್ ಆರ್ ಪಾಸ್ಟ್. ಎಲ್ಲದಕ್ಕೂ ಅದಕ್ಕೂ ಹೋಮ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಅದನ್ನೆಲ್ಲ ತೆಗೆದು ಹಾಕಿ ಹೊಸ ವರ್ಷ ಶುರು ಆಗುತ್ತೆ ಅವರಿಗೆ. ಅದನ್ನೇ ಯೋಮ್ ಕಿಪೂರ್ ಅಂತ ಹೇಳ್ತಾರೆ, ಇಬ್ರಿಯರ ಕೊನೆ ಹಬ್ಬ ಅದು. ವಂದನೆಗಳು. ಉತ್ತಮವಾದಂತಹ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೊಂದು ವಿಷಯವನ್ನ ಈ ಸಮಯದಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ವಿಗ್ರಹ ಆರಾಧನೆ ಬಗ್ಗೆ. ಅವರು ಮೋಸೆ ಬರುವ ಸಮಯದಲ್ಲಿ ವಿಗ್ರಹ ಆರಾಧನೆಯನ್ನ ಅವರು ಮಾಡಿದ್ರು. ಅದರ ವಿಗ್ರಹಾರಾಧನೆ ಮಾಡೋದು ತಪ್ಪು ಅನ್ನೋ ಅರಿವೆ ಅವ್ರಿಗೆ ಇರ್ಲಿಲ್ಲವೇ ಎಂಬುವಂತ ಪ್ರಶ್ನೆ ಹಿರಿಯರಂತ ವಿಮತ್ ಕುಲ್ಕರ್ ಸರ್ ಅವ್ರದ್ದು. ವಿಮೋಚನ ಕಾಂಡ 3ನೇ ಅಧ್ಯಾಯ 11ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. ಮೋಸೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗೊತ್ತಾಗಿರುವುದು ಅಂದನು. ಮೋಸೆ ದೇವರಿಗೆ, ನಾನು ಇಸ್ರಾಯೇಲರಿಗೆ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಎಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಸೊ ಮೋಸೆ ಮುಖಾಂತರವಾಗಿ ದೇವರು ಇಸ್ರಾಯೇಲರಿಗೆ ತಾನು ಸದಾ ಕಾಲ ಜೀವಿಸುವಂತ ದೇವರು ಎಂಬುವಂತ ಸಂದೇಶವನ್ನು ಕಳಿಸಿದರು. ಸೊ ಸದಾ ಕಾಲ ಜೀವಿಸುವಂತ ದೇವರಿಗೂ ವಿಗ್ರಹಗಳಿಗೂ ವ್ಯತ್ಯಾಸ ಇದೆ. ಆದುದರಿಂದಲೇ ನಿಮ್ಮ ಪಿತೃಗಳು ನನ್ನನ್ನ ಆರಾಧನೆ ಮಾಡ್ತಿದ್ರು, ನಾನು ನಿಮ್ಮ ಪಿತೃಗಳ ದೇವರು, ಜೀವ ಸ್ವರೂಪನಾದ ನನ್ನನ್ನ ಆರಾಧನೆ ಮಾಡೋದಕ್ಕೆ ನಿಮ್ಮನ್ನ ಇಲ್ಲಿನೇ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸಂದೇಶ ಪ್ರಪ್ರಥಮವಾಗಿಯೇ ಅಲ್ಲಿ ಐಗುಪ್ತ ದೇಶದಲ್ಲಿದ್ದಂತ ಇಸ್ರಾಯೇಲರಿಗೆ ದೇವರು ಮನವರಿಕೆ ಮಾಡಿಕೊಟ್ಟಿದ್ರು. ಇದ್ರೂ ಕೂಡ ಆ ಸಮಯದಲ್ಲಿ ಅದನ್ನ ಮರೆತು ಆರೋನನನ್ನ ಅವರು ವಿಗ್ರಹವನ್ನ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಕಾರಣ ಪರಶುರಾಮನ್ ಹೇಳಿದ್ರು, ಅವರು ಐಗುಪ್ತ ದೇಶವನ್ನ ಬಿಟ್ಟು ಬಂದ್ರು ಕೂಡ ಐಗುಪ್ತ ದೇಶದ ನಡವಳಿಕೆಗಳು ಅವ್ರ ಮನಸ್ಸಿನಲ್ಲಿ ಇತ್ತು. ಅದು ಅವರನ್ನ ಆ ರೀತಿ ನಡ್ಕೊಳ್ಳೋದಕ್ಕೆ ಪ್ರೇರೇಪಣೆ ಮಾಡಿ. ಅದರಿಂದ ಆರಾಧನೆ ಬಗ್ಗೆ ಹಿರಿಯರಂತ ಸಾಮಿಲ್ ಕ್ರಿಸ್ಟೋಫರ್ ಅವರು ಹೇಳಿದ್ರು. ಆ ಮಾತು ಮಿಸಸ್ ವೈಟಮ್ನರ್ ಹೇಳ್ತಾರೆ, ದಿ ಮಿಕ್ಸ್ಡ್ ಮಲ್ಟಿಟ್ಯೂಡ್ ವೇರ್ ಆಲ್ವೇಸ್ ಎ ಸ್ನೇರ್ ಟು ದಿ ಇಸ್ರಾಯೇಲೈಟ್ಸ್. ಅವ್ರ ಜೊತೆನಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬಂದ್ರು ನೋಡಿ, ಅವ್ರ ಜೊತೆನಲ್ಲಿ ಬಹುಸಂಖ್ಯೆ ಜನರು ಕೂಡ ಅವ್ರ ಹಿಂದೆ ಬಂದ್ರು. ಸೊ ಮಿಸಸ್ ವೈಟಮ್ನರ್ ಹೇಳ್ತಾರೆ, ದೇ ವೇರ್ ಆಲ್ವೇಸ್ ಎ ಸ್ನೇರ್ ಟು ಇಸ್ರಾಯೇಲೈಟ್ಸ್. ಕರೆಕ್ಟ್. ಯಾಕಂದ್ರೆ ಇಸ್ರಾಯೇಲ್ ಎಷ್ಟೋ ಭಕ್ತಿಯಿಂದ ಅವ್ರು ಬರ್ತಾ ಇದ್ರು, ಆದ್ರೆ ಅವ್ರ ಜೊತೆನಲ್ಲಿ ಸೇರ್ಕೊಂಡು ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರು ಸೇರಿದ್ರಲ್ಲ. ಸೊ ಅವ್ರು ಸೇರ್ಬಿಟ್ಟು ಹೇಗೆ ಈ ಅರೋನನ್ನ ವಿಗ್ರಹವನ್ನ ಮಾಡ್ಲಿಕ್ಕೆ ಪ್ರಚೋದನೆ ಮಾಡಿದ್ರು, ಅದೇ ರೀತಿಯಾಗಿ ಜನರು ಕೂಡ ಯಾರೋ ಈ ಮಿಕ್ಸ್ಡ್ ಮಲ್ಟಿಟ್ಯೂಡ್ನವರು
ಇಸ್ರಾಯಲ್ರನ್ನ ಮಾಡ್ರ ಇವು ಸೇರ್ಕೊಂಡ್ ಮಾಡೋಣ ನಡ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಪ್ರಚನೆ ಮಾಡ್ತಾರೆ. ಸೊ ದಟ್ ಈಸ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಇನ್ ಡೂಯಿಂಗ್ ದಟ್. ಗುಂಪಿನಲ್ಲಿ ಗೋವಿಂದ ಕೆಲವರು ಇದಾರಲ್ಲ, ನೋಡಿದಿರಲ್ಲ, ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗೋದು. ಥ್ಯಾಂಕ್ ಯು ಪಾಸ್ಟರ್. ಧನ್ಯವಾದಗಳು ತುಂಬಾದಂತ ಚರ್ಚೆಗಾಗಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಹಂಚಿಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಮನವಿಗಾಗಿ ಪ್ರಾರ್ಥನೆ ಮತ್ತು ಬ್ಯಾಂಕ್ ಲೋನಿಗಾಗಿ ಪ್ರಾರ್ಥನೆ ಮಾಡಿರ್ಬೋದು. ಓಕೆ, ಸಹೋದರ KP ರವಿ ಅವರ ಬ್ಯಾಂಕ್ ಲೋನ್ಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಹೇಳಿದ್ದಾರೆ. ಪಾಸ್ಟರ್ ಯಶವಂತ್ ಅಂಬಲ್ ಸರ್ ಇದ್ದೀರಾ? ಯಶವಂತ್ ಸರ್? ಓಕೆ, ಅವರು ಇಲ್ಲ ಅಂತಂದ್ರೆ ಇದ್ದಾರಾ? ಸರ್ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ಓಕೆ, ಸಹೋದರಿ ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ, KP ರವಿ ಬಳ್ಳಾರಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸೊ ಹಿರಿಯರಂತ ಯಶವಂತ್ ಅಂಬಲ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ರೇಖಾಗ್ ಸ್ವಲ್ಪ ಪ್ರೇಯರ್ ಮಾಡಿ. ಮೋಸ್ಟ್ಲಿ ಸೆಕೆಂಡ್ ಆಪರೇಷನ್ ಗೆ ವಿ ಆರ್ ಜಸ್ಟ್ ಥಿಂಕಿಂಗ್ ಓವರ್ ಅದು ಬ್ರೈನ್ ಅದು ಸ್ಕಲ್ ಇದು ಮಾಡ್ಬೇಕದು ರೀಫಿಟ್ಟಿಂಗ್ ಸೆಕೆಂಡ್ ಇದು ಅದು ಚರ್ಚೆ ನಡೆದಿದೆ. ಸೊ ಒಬ್ರು ಡಾಕ್ಟರ್ ಹೇಳಿದಾರೆ ಗೋ ಹೆಡ್ ಅಂತ, ಇನ್ನೊಬ್ರು ಅವ್ರು ಸರ್ಜರಿ ಮಾಡೋರ್ನ ಈಗ ನೆಕ್ಸ್ಟ್ ಟ್ಯೂಸ್ಡೇ ವಿ ಆರ್ ಥಿಂಕಿಂಗ್ ಟು ಮೀಟ್ ಹಿಮ್ ಡಾಕ್ಟರ್ ನ ಭೇಟಿಯಾಗಿ ಹೋಪ್ ಯು ಆರ್ ಥಿಂಕಿಂಗ್ ಟು ಫೈನಲೈಸ್ ಇಟ್. ಅದಕ್ಕೋಸ್ಕರ ಮಾಡ್ಬೇಕು ಬೇಡ ಅಂತ ವಿ ಹ್ಯಾವ್ ಕೆಪ್ಟ್ ಇನ್ ದ ಪ್ರೇಯರ್. ಸೊ ಪ್ಲೀಸ್ ಪ್ರೇ ಫಾರ್ ರೇಖಾ. ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಸ್ವಾಮಿ ನಮ್ಮನ್ನು ಅದ್ಭುತವಾಗಿ ನಡೆಸಿ ಸಬ್ಬತ್ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಿನ್ನ ಆರಾಧನೆ ಮಾಡುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಸ್ವಾಮಿ, ತಿಳಿದೇ ಮಾಡಿದಂತಹ ತಪ್ಪುಗಳನ್ನ, ಪಾಪಗಳನ್ನ ಇವತ್ತಿನಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಸಬ್ಬತ್ ದಿನವು ಬಹಳ ಪರಿಶುದ್ಧವಾದಂತಹ ದಿನವೆಂದು ಹೇಳಿ ನಾವು ತಿಳಿದುಕೊಂಡಾಗ ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನಡೆಯಬೇಕಾದಂತ ಕರ್ತವ್ಯ ನಮ್ಮದಾಗಿದೆ ಸ್ವಾಮಿ. ತಿರ್ಗಾ ಸಬ್ಬತ್ತನ್ನು ಮುಗಿಸಿಕೊಂಡು ಈ ಸಾಯಂಕಾಲದಲ್ಲಿ ಸಬ್ಬತ್ ಶಾಲೆ ಪಾಠದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಬೋಧಕರ ಮುಖಾಂತರ ಕೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ಸಬ್ಬತ್ ಶಾಲೆ ಪಾಠವನ್ನ ನಾವು ಉತ್ತಮ ರೀತಿಯಿಂದ ತಿಳಿದುಕೊಳ್ಳಬೇಕಾಗಿದೆ, ಅದರ ಪ್ರಕಾರ ನಡೆಯಬೇಕಾಗಿದೆ. ಯಾವುದೇ ಪ್ರಶ್ನೆಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಕೇಳಿಕೊಂಡು ಅದಕ್ಕೆ ಬೇಕಾದಂತ ಉತ್ತರವನ್ನ ಪಡೆದುಕೊಳ್ಳುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಕರ್ತನೆ. ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಈ ಸಮಯದಲ್ಲಿ ಅನೇಕರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡಿರುವುದನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ಆ ಮಕ್ಕಳನ್ನು ವಿಶೇಷವಾಗಿ ಮುಟ್ಟಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ KP ರವಿ ಅವರಿಗೋಸ್ಕರ ಅವರಿಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದವನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಕುಟುಂಬವನ್ನು ವಿಶೇಷವಾಗಿ ನೀನು ಮುಟ್ಟು ಅವರ ಕುಂದು ಕೊರತೆಗಳನ್ನು ಹೋಗಲಾಡಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಬ್ಯಾಂಕಿನ ಒಂದು ಲೋನು ಆದಷ್ಟು ಬೇಗನೆ ಅವರಿಗೆ ಸಿಗುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನಿನ್ನಿಂದ ಎಲ್ಲವೂ ಸಾಧ್ಯ. ಆದ್ದರಿಂದ ನಿನ್ನಲ್ಲಿ ನಂಬಿಕೆ ಇಟ್ಟು ಅವರು ಕೇಳುವಾಗ ಸ್ವಾಮಿ ಅದಕ್ಕೆ ಬೇಕಾದಂತಹ ಸದುತ್ತರವನ್ನು ದಯಪಾಲಿಸಿ ಆ ಮಗನಿಗೆ ಬೇಕಾದಂತಹ ಆಶೀರ್ವಾದವನ್ನ ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ವರಲಕ್ಷ್ಮಿಯವರು ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡಿರುವುದನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ಆ ಮಗಳನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ಕುಂದು ಕೊರತೆಗಳನ್ನ, ಅವರ ನೋವುಗಳನ್ನ, ಅವರ ಕಾಯಿಲೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತವನ್ನ ಅವರ ಮೇಲೆ ಚಾಚಿ ಆ ಕುಟುಂಬಕ್ಕೆ ಬೇಕಾದಂತ
ಎಲ್ಲ ಬೇಡಿಕೆಗಳನ್ನ ನೀನು ಕೊಟ್ಟು ಅವರು ಯಾವುದಕ್ಕೂ ಭಯಪಡದೆ, ಹೌದು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ, ನಮಗೆ ಬೇಕಾದಂತ ಸಹಾಯವನ್ನ ಮಾಡುತ್ತಾರೆ ಅನ್ನುವಂತ ಒಂದು ತಿಳುವಳಿಕೆಯನ್ನು ಅವರಿಗೆ ಕೊಟ್ಟು ಅವರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಕೂಡ ಪ್ರತಿನಿತ್ಯವೂ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುವಂತಹ ಸಮಯದಲ್ಲಿ ಸ್ವಾಮಿ ಅದೆಲ್ಲವನ್ನ ಬಲ್ಲಂತ ಸ್ವಾಮಿ ನೀನಾಗಿದ್ದೆ. ಆ ಕುಟುಂಬನ ವಿಶೇಷವಾಗಿ ನೀನು ಮುಟ್ಟಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಚಿನ್ನಪ್ಪ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರು ಕೂಡ ಸ್ವಾಮಿ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಇರತಕ್ಕಂಥ ತೊಂದರೆಯನ್ನ, ಜ್ವರವನ್ನ ನೀನು ಹೋಗಲಾಡಿಸು ಅಂತ ಹೇಳಿ ಕೇಳಿಕೊಂಡಿರುವುದನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆ ಕುಟುಂಬವನ್ನು ನೀನು ಆಶೀರ್ವದಿಸು. ಹೌದು ಸ್ವಾಮಿ, ಅವರು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಂತಹ ಸಮಯದಲ್ಲಿ ಅವ್ರಿಗೆ ಬೇಕಾದಂತ ಹೇರಳವಾದಂತಹ ಆಶೀರ್ವಾದಗಳನ್ನು ಕೊಟ್ಟು ಅವರಲ್ಲಿರತಕ್ಕಂಥ ಎಲ್ಲ ಯಾವುದೇ ತೊಂದರೆಗಳು, ಯಾವುದೇ ಕಷ್ಟಗಳು, ಯಾವುದೇ ತರವಾದಂತ ಕಾಯಿಲೆಗಳು ಇದ್ದಂತಹ ಪಕ್ಷದಲ್ಲಿ ಸ್ವಾಮಿ ನಿನ್ನ ಅಮೂಲ್ಯವಾದ ಹಸ್ತವನ್ನು ಅವರ ಮೇಲೆ ಚಾಚಿ ಸಂಪೂರ್ಣವಾದ ಬಿಡುಗಡೆಯನ್ನು ಅವರಿಗೆ ಕೊಟ್ಟು, ಅವರು ಹೌದು ನಮ್ಮ ತಂದೆ ಆದಂತಹ ದೇವರು ನಮಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸಾಕ್ಷಿಯನ್ನು ಕೊಡುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಪ್ರೇಮ್ನಾಥ್ ಕೋಲ್ಕಾರ್ ಅವರು ಈಗಾಗಲೇ ಕೇಳಿಕೊಂಡಿದ್ದಾರೆ. ರೇಖಾ ಅವರಿಗೋಸ್ಕರ ತಂದೆಯಾದ ದೇವರೇ, ಆ ಮಗಳ ತೊಂದರೆಯನ್ನ, ಅವರ ನೋವನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವೈದ್ಯರು ಅದಕ್ಕೆ ಬೇಕಾದಂತ ಸಹಾಯವನ್ನು ಮಾಡಿ ಕರ್ತನೆ, ವೈದ್ಯರಿಗೂ ಬೇಕಾದಂತ ಜ್ಞಾನ ತಿಳುವಳಿಕೆಯನ್ನು ನೀನು ಕೊಟ್ಟು ಆದಷ್ಟು ಬೇಗನೆ ಆ ಮಗಳಿಗೆ ಬೇಕಾದಂತ ಆಪರೇಷನ್ ಮಾಡಿ ಕರ್ತನೆ ಹಾಕಿ ಒಳ್ಳೆ ರೀತಿಯಿಂದ ಜೀವನವನ್ನ ಮಾಡುವ ಹಾಗೆ, ಒಳ್ಳೆ ರೀತಿಯಿಂದ ಮಾತನಾಡುವ ಹಾಗೆ, ಒಳ್ಳೆ ರೀತಿಯಿಂದ ಸಾಕ್ಷಿ ಕೊಡುವ ಹಾಗೆ ನೀನೇ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನೀನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಿ ನಾವು ಯಾವಾಗಲೂ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಹೆಜ್ಜೆಯಲ್ಲಿ ನಡೆಯುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ರಾತ್ರಿಯಲ್ಲಿ ನಾವು ಮರಳಲಿಕ್ಕೆ ಹೋಗುವಾಗ ನಿನ್ನ ದೇವದೂತರನ್ನ, ನಿನ್ನ ಪವಿತ್ರಾತ್ಮನ ಬಲವನ್ನು ನಮ್ಮ ಮೇಲೆ ಸುರಿಸಿ ನಾವೆಲ್ಲರೂ ಉತ್ತಮ ರೀತಿಯಿಂದ ಮಲಗಿಕೊಂಡು ಸ್ವಾಮಿ ನಿನ್ನ ಚಿತ್ತವಿದ್ದಂಥ ಪಕ್ಷದಲ್ಲಿ ನಾವೆಲ್ಲರೂ ಬೆಳಗಿನ ಜಾವನ್ನು ಕಂಡು ನಿನಗೆ ಸ್ತೋತ್ರ ಹೇಳಿ ತಿರುಗ ಸ್ವಾಮಿ ಬೆಳಗಿನ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ ಈ ಪ್ರಾರ್ಥನಾ ಕೂಟಗಳಲ್ಲಿ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಂತಹ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೋಧನೆಯನ್ನು ಹಾಡುಗಳಿಂದಲೂ ಪ್ರಾರ್ಥನೆಗಳಿಂದಲೂ ನಿನ್ನನ್ನು ಕೊಂಡಾಡಿದಂತ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಉತ್ತಮವಾದಂತಹ ಪಾಠಕ್ಕಾಗಿ ಬೋಧಕರಾದಂತಹ ಸಾಲಮನ್ ಅವರಿಗೂ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತಹ ಸಹೋದರ KP ರವಿ ಅವರಿಗೆ ವಂದನೆಗಳು ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೂ, ಅವ್ರ ಕುಟುಂಬಕ್ಕಾಗಿ ಮುನೀಸ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಯಶವಂತ್ ಸಾರ್ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ರಾತ್ರಿ ಆರೋಗ್ಯದಾಯಕವಾದ ಜೀವಿತವನ್ನ ಸ್ವಲ್ಪ ನಿದ್ರೆಯನ್ನು ಕೊಟ್ಟು ಬೆಳಿಗ್ಗೆ ಅಷ್ಟದಿಂದ ಎದ್ದು ಆತನನ್ನು ಕೊಂಡಾಡುತ್ತ ಕೃಪೆ ತೋರಿ ನನ್ನ ದಿನವನ್ನ ಆತನ ಘನತೆಗಾಗಿ ಕಳೆಯುವ ಹಾಗೆ ಆಶೀರ್ವಾದ ಮಾಡಲೆಂದು
ಹಾರೈಸುತ್ತಾ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸನಕ್ಕೆ ನಮ್ಮನ್ನು ಅರ್ಪಿಸಿಕೊಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಹಿರಿಯ ಬೋಧಕರು ವಾಕ್ಯ ತಿಳಿಸ್ಕೊಟ್ಟ ಬೋಧಕರು ಧನ್ಯವಾದ. ಅವ್ರು ನನ್ನ ಕುಟುಂಬ ದೇವರ ಆಶೀರ್ವದಿಸ್ಲಿ, ಒಳ್ಳೆ ರೀತಿಯಲ್ಲಿ ಬೋಧಿಸಿ. ಪ್ರಾರ್ಥನೆ ಮಾಡಿದಾಗ ಥ್ಯಾಂಕ್ ಯು ರವಿ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು Thank you, Amgar sir. Thank you very much. ಥ್ಯಾಂಕ್ ಯು ಪ್ರೇಮನಾಥ್ Sir, ಅವರೇ. thank you, Pastor. Thank you. Samuel sir, thank you very much for your contributions. ಥ್ಯಾಂಕ್ ಯು. ಧನ್ಯವಾದ ಬೋಧಕರೇ, ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ರೆ. ದೇವರ ಸ್ತೋತ್ರ ಆಗಲಿ. ಧನ್ಯವಾದ. ಎಲ್ಲರಿಗೂ ಶುಭರಾತ್ರಿ. Have a nice weekend. God bless you all. Thank you, Pastor. Thank you. Nice lesson study. ಚಿನ್ನಪ್ಪ ಅವ್ರು ಹೇಗಿದ್ದಾರೆ? ಚಿನ್ನಪ್ಪ ಅವರು ಏನು ಸೇರಿಲ್ಲಲ್ಲ ಅವರು. ಚಿನ್ನಪ್ಪನಿಗೆ ಹುಷಾರಿರ್ಲಿಲ್ಲ ಅಂತ ಕೇಳಪಟ್ವಿ. ಇದು ಮೊಬೈಲ್ ಇದೆ, ಜೈನ್ ಆಗಿದ್ರು. ಹೆಸರಿದೆ, ಇದಾರೆ. ಜಾಯಿನ್ ಆಗಿದಾರ? ಆಗಿದ್ದಾರೆ. ಹೌದು, ಆಗಿದ್ದಾರೆ. ಹೋಪ್ ದೇ ಆರ್ ರಿಕವರಿಂಗ್. ನಾವು ಹುಷಾರಾಗಿದ್ದಂಗಿಲ್ಲ ಅಂಕಲ್ ಅವರು. ಅದೇ ಇನ್ನು ತೀರಾ ಹುಷಾರಾಗ್ಬೇಕು ಅನ್ಸುತ್ತೆ. ಪರವಾಗಿಲ್ಲ, ಇವತ್ತು ಬೆಳಗ್ಗೆ ಅವ್ರು ಭಾಷಣ ಮಾಡಿದ್ರಲ್ಲ. ವೆರಿ ಗುಡ್, ಗುಡ್. ಲೋಕೇಶ್ ಅವರು ಕಾಣಿಸ್ತಾ ಇಲ್ಲಲ್ಲ. ಹೆಸರಿದೆ. ಮಿಸಸ್ ಭಕ್ತರಾಜ್ ಅವ್ರು ಹೇಗಿದ್ದಾರೆ? ಇಲ್ಲ, ಬಿಟ್ರು ಬಾಸ್ ಅವರು. ಇದ್ದಾರೆ. ಹೇಮಲತಾ ಮೇಡಮ್ ಇದಾರ. ಮೇಡಮ್ ಹೇಗಿದ್ದೀರಿ? ಇಲ್ಲ ಬಾಸ್, ಕಾಣಿಸ್ತಾ ಇಲ್ಲ. ಪಾಸ್ಟರ್ ಥ್ಯಾಂಕ್ ಯು. ಅಮೂಲ್ ಸರ್ ಥ್ಯಾಂಕ್ ಯು. ಪಾಸ್ಟರ್ ಥ್ಯಾಂಕ್ ಯು. ಮಳೆ ಹೇಗಿದೆ ಸರ್ ಬೆಂಗಳೂರಲ್ಲಿ? ಆಗಿದೆ, ನಿನ್ನೆ ಆಗಿದೆ, ಇವಾಗ ಕೂಡ ಆಯ್ತು. ಅಯ್ಯೋ, ಥ್ಯಾಂಕ್ ಗಾಡ್. ಬೆಲ್ಗಾಂ ಪೂರಾ ಎರಾಡಿಕೇಟೆಡ್. ಇಲ್ಲ ಮಳೆ 2 ದಿವಸ ಆಯ್ತು. ಎಲ್ಲ ಅಂತಾರೆ ಮಳೆ? ಏನೇನು ಇಲ್ಲ ಪಾಸ್ಟರ್, ಜೋರ್ ಮಳೆ ಅಂತ ಹೇಳಿದ್ರೆ ಯಾರು? ಸ್ವಲ್ಪ ಇಲ್ಲ ಏನಿಲ್ಲ. ಇಲ್ಲಿ ಡಿಸ್ಲಿಂಗ್ ಸ್ಲೈಟ್ ಆಗಿ ಒಂದು ಹಾರ್ಡ್ಲಿ ಫ್ಯೂ ಮಿನಿಟ್ಸ್ ಅಷ್ಟೇ. ಅದರ್ವೈಸ್ ಫೈನ್. ಎಲ್ಲ ರೋಡ್ಸ್ ಎಲ್ಲ ಡ್ರೈ ಆಗಿದೆ ಪಾಸ್ಟರ್. ಈಗ ಪೆಡಪ್ ಸಾಕಾಗ್ಬಿಟ್ಟಿತ್ತು. ಅಯ್ಯಪ್ಪ, ಯಾವ ಮಳೆ ಹೋಗ್ತದೆ ಇಲ್ಲ ಅನ್ಕೊಂಡಿದ್ರು. ಬಟ್ ವಿ ಆರ್ ಹ್ಯಾಪಿ. 2 days. ಎಸ್, ಫ್ರೈಡೇ ಇಂದ ನೋಡಿ ಪಾಸ್ಟರ್, ಮೋಸ್ಟ್ಲಿ ಫ್ರೈಡೇ ಇಂದ ಟೋಟಲಿ ಆಲ್ಮೋಸ್ಟ್ ಡ್ರೈ ಆಗಿದೆ ಸ್ವಲ್ಪ. ಎಸ್, ಥ್ಯಾಂಕ್ ಯು ಟು ಗಾಡ್. Okay, sir. Thank you. Thank you, Pastor. Thank you very much. Good night, everybody.